ವೀಣಾಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಗಾನಗೈ ಹೇಳುವ ಭಾವಗಂಗಾವೇಣಿ ಗಾನಗೈ ಹೇಳುವ ಭಾವಗಂಗಾವೇಣಿ ನಂದನದಿ ತುಂಬಿಯೋಂಕೃತಿ ತುಂಬಿ ಮೊರೆವಂತೆವೋ ನಂದನದಿ ತುಂಬಿಯೋಂಕೃತಿ ತುಂಬಿ ಮೊರೆವಂತೆವೋ ಕರ್ನಾಟಕದ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಝೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮಂತಿಸುತ್ತೆ ರಸದ ನವನೀತಮಂ ಹೃದಯದಿ ಮತಿಸುವಂತೆ ಗಾನಗೈ ಗಾನಗೈ ಹೇಳುವ ಭಾವಗಂಗಾವೇಣಿ ಭಾವಗಂಗಾವೇಣಿ ಗಾನಗೈ ಗಾನಗೈ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನದ 2ನೆಯ ಕಂತಿನ ಪ್ರವಚನದ ವಾಚನ ವ್ಯಾಖ್ಯಾನ ಮಾಲಿಕೆಯ 2ನೇ ದಿವಸಕ್ಕೆ ಬಂದಿದ್ದೀವಿ. ಓ ಲಕ್ಷ್ಮಣ ಅನ್ನುವ ಸಂಚಿಕೆಯಿಂದ ಇಂದು ಆರಂಭ. ಮಾಯಾಮೃಗ ರೂಪಿಯಿಂದ ಮಾರೀಚ ಬಂದಿದ್ದಾನೆ. ರಾವಣ ಪ್ರೇರಿಸಿದ್ದಾನೆ. ಸೀತೆ ಇನ್ನು ಪ್ರಲೋಭನೆಗೆ ಒಳಗಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಒಂದು ವಿನೂತನವಾದ ಕಲ್ಪನೆಯನ್ನು ಕುವೆಂಪು ಮಾಡ್ತಾರೆ. ಅದು ಬಹಳ ಚೆನ್ನಾದದ್ದು. ಅಂದರೆ ವನವಾಸ 14 ವರ್ಷದ್ದಾದರೂ ಕುವೆಂಪು ಅವರ ಪ್ರಕಾರ 13 ವರ್ಷ ಆದ ತಕ್ಷಣ ಅವರು ಮರುಪಯಣಕ್ಕೆ ಹಿಂದಿರುಗುವುದಕ್ಕಾಗಿ ವ್ಯವಸ್ಥೆ ಮಾಡಿಕೊಳ್ತಾರೆ. ಯಾಕೆಂದರೆ ಪಂಚವಟಿಗೂ ಅಯೋಧ್ಯೆಗೂ ಸಾಕಷ್ಟು ದೂರ. ಅಯೋಧ್ಯೆಗೆ ಆ ದಿವಸದ ಒಳಗೆ ಬರಬೇಕು. ಆದರೆ ಆ ದಿವಸಕ್ಕೆ ಮೊದಲೇ ಬರುವಂತೆ ಇಲ್ಲ. ವನವಾಸದ ಅವಧಿ ಮುಗಿಯಬೇಕು. ಮುಗಿದ ಮರುಹಗಲು ಕಾಣಿಸದಿದ್ದರೆ ರಾಮ ಭರತ ನಂದಿಗ್ರಾಮದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾನೆ. ಅದಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳುವಂತೆ ಇಲ್ಲ. ಆ ಕೊನೆಯ ದಿವಸ ಮುಗಿದ ಮರುಹಗಲೇ ಸೂರ್ಯೋದಯದ ಜೊತೆಗೆ ರಾಮೋದಯ ಆಗಬೇಕು ಭರತನ ಕಣ್ಣಿಗೆ. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಬರೋದಕ್ಕೆ ಅಂತ ದಾರಿಯಲ್ಲಿ ಬೇಕಾದಷ್ಟು ಋಷ್ಯಾಶ್ರಮಗಳಿವೆ. ಭರದ್ವಾಜರಿದ್ದಾರೆ, ಅದಕ್ಕೂ ಮೊದಲಿಗೆ ಅಗಸ್ತ್ಯರಿದ್ದಾರೆ, ಅತ್ರಿ ಮಹರ್ಷಿಗಳಿದ್ದಾರೆ. ಹೀಗೆ ಇವರುಗಳನ್ನೆಲ್ಲರನ್ನೂ ನೋಡಿಕೊಂಡು ಅವರ ಆಶ್ರಮಗಳಲ್ಲಿ ಮತ್ತಷ್ಟು ಕಾಲ ಕಳೆದು ಗುಹನನ್ನು ಶೃಂಗವೇರಪುರದಲ್ಲಿ ಕಂಡು ಇದೆಲ್ಲ ಮಾಡಿಕೊಳ್ಳೋದಕ್ಕೆ ಕಾಲ ಬೇಕು ಅಂತ ಅವರು ಅದು ಒಂದು ಮುಹೂರ್ತ ಇಟ್ಟು ಆ ದಿವಸ ಪಂಚವಟಿಯನ್ನು ಬಿಟ್ಟು ಹೊರಡೋದು ಅಂತ ಅಂದುಕೊಂಡಿದ್ದಾರೆ. ಹಾಗೆ ಹೊರಡಬೇಕು ಅಂತ ಇದ್ದಾಗಲೇ ಅಂದು ಮಾಯಾಮೃಗ ಸುಳಿಯುತ್ತೆ. ಒಂದು ದಿವಸ ತಡ ಆಗಿದ್ದಿದ್ದರೆ ಸೀತೆ ಅಪಹೃತಳಾಗ್ತಾ ಇರಲಿಲ್ಲ ಅನ್ನುವುದಲ್ಲಿಯ ಕಲ್ಪನಾ ಸ್ವಾರಸ್ಯ. ಮತ್ತು ಅದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಬೇಸಿಗೆಯ ಕಾಲ. ಅಂದರೆ ಮಾಗಿ ಮುಗಿದು ವಸಂತೋದಯವಾಗಿರುವಂಥ ಕಾಲ. ಮೋಡ ಇರಬಾರದು. ಆಗ ಒಂದು ನಾರು ಬಟ್ಟೆಯನ್ನು ವಲ್ಕಲವನ್ನು ಲಕ್ಷ್ಮಣ ಒಣಗಿಸಿರ್ತಾನೆ. ಅವರು ಎಲ್ಲವನ್ನೂ ತೆಗೆದುಕೊಂಡು ಪ್ಯಾಕ್ ಮಾಡ್ತಾ ಇರ್ತಾರೆ. ಸೀತೆ ಓ ಲಕ್ಷ್ಮಣ ಆ ನಾರುಮಡಿಯನ್ನು ಬಿಟ್ಟೆ ಅಂತ ಅಲ್ಲಿಂದ ಓ ಲಕ್ಷ್ಮಣ ಶುರುವಾಗುತ್ತೆ. ಓ ಲಕ್ಷ್ಮಣ ನೀನು ನಾರುಮಡಿ ಬಿಟ್ಬಿಟ್ಟಿಯಲ್ಲ ಅಂತ. ಅದರ ಮೇಲೆ ಅವಳಿಗೆ ಚಾಪಲ್ಯ ಅಂತ ಅಲ್ಲ, ಅದು ಋಷಿಗಳ ಕೊಟ್ಟಿದ್ದು, ಸಣ್ಣದು ಅಂತ ಅದನ್ನು ತಿರಸ್ಕರಿಸಬಾರದು, ಅದೊಂದು ದೊಡ್ಡ ಗೌರವ ಅಂತ ಭಾವಿಸಬೇಕು ಅಂತ ಹೇಳಿ ಹೀಗೆ ಅದನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಒಣಗಿಲ್ಲ, ನೀನು ನೆರಳಲ್ಲಿ ಒಣಗಾಕ್ಬಿಟ್ರೆ ಮತ್ತೆ ಹೇಗೆ? ನೆರಳಲ್ಲಿದೆ, ಮೋಡವೇ ಇಲ್ಲದೇ ಇರುವ ಆಕಾಶದಲ್ಲಿ ಈಗೆಲ್ಲಿಂದ ಬಂತು ನೆರಳು ಅಂತ ನೋಡಿದರೆ ರಾವಣ ತನ್ನ ಪುಷ್ಪಕ ವಿಮಾನವನ್ನು ಒಂದು ಕೃತಕ ಮೇಘದ ಹಿಂದೆ ಬೈತಿರಿಸಿದ್ದಾನೆ ಆಕಾಶದಲ್ಲಿ. ಸೂರ್ಯನಿಗೆ ಅಡ್ಡ ಕವಿದಿದೆ. ಅಂದರೆ ಜ್ಞಾನ ಸೂರ್ಯನಿಗೆ ಅವಿದ್ಯೆಯ ಮೋಡ ಅಡ್ಡ ಬಂದಂತೆ ಆಗಿ ಮಾಯೆಯ ವಿಭ್ರಾಂತಿ ಆಯಿತು ಅನ್ನುವಂಥ ಒಂದು ಧ್ವನಿಪೂರ್ಣವಾದ ಕಲ್ಪನೆಯನ್ನು ಮಾಡ್ತಾರೆ. ಈಗ ಮಾಗಿ ಮುಗಿಯಿತು, ವಸಂತ ಬಂತು, ಪಕ್ಷಿ ಏನೋ ಹಾಡುತ್ತೆ.
ಅದಕ್ಕೆ ಯಾರ ಗೋಳು, ಯಾರ ನಲಿವು, ಯಾವುದರ ಹಂಗೂ ಇಲ್ಲ. ಈ ರೀತಿಯಲ್ಲಿ ಕವಿ ಆರಂಭ ಮಾಡ್ತಾರೆ. ಟುವಿ ಮಾಗಿಗೆ ಟುವಿ, ಸುವಿ ಸುಗ್ಗಿಗೆ ಸುವಿ, ಟುವಿ ಸುವಿ ಮಾಗಿಗೆ ಸುವಿ, ಸುಗ್ಗಿಗೆ ಸುವಿ, ಪಂಚವಟಿಗೈ ತಂದು ಪರ್ಣಕುಟಿಯಂ ಕಟ್ಟುವ ಪಲ್ತಂದು, ಸೀತಾರಮಣಿ ನಟ್ಟು ಕಟ್ಟೊಲ್ಮೆയും ನೀರೊಯ್ದು நடப்பிதழ், ಕಟ್ಟೊಲ್ಮೆയും ನೀರೊಯ್ದು நடப்பிதழ், ಕರೆಗುರ್ಬಿ ಪುರೂತ ಪನ್ನಕುಡಿಯಂ ತಳ್ಬಿದೋಲಂತೆ, ಸುತ್ತಣಿಂ ಮುತ್ತಿ ಮುತ್ತು ತೊತ್ತಿರ್ದಡವಿ ಬಳ್ಳಿಯ ಮಲರ್ದ ಹೊದರೆದೆಯೊಳುಲಿಯ ತೊಡಗಿತು, ಸೀತಾರಮಣಿ ನಟ್ಟು ಕಟ್ಟೊಲ್ಮೆಯು ನೀರ್ವೈದು நடப்பிதழ், கரைகுர்பி புருத பருத பன்னகுடியம் தಳ್பிದೋಲಂತೆ, ಸುತ್ತಣಿಂ ಮುತ್ತಿ ಮುತ್ತು ತೊತ್ತಿರ್ದಡವಿಯ ಬಳ್ಳಿಯ ಮಲರ್ದ ಹೊದರೆದೆಯೊಳುಲಿಯ ತೊಡಗಿತು, ಚುಕ್ಕಿ ಪೂವಕ್ಕಿ ಮಲರ್ದ ಹೊದರೆದೆಯೊಳುಲಿಯ ತೊಡಗಿತು, ಚುಕ್ಕಿ ಪೂವಕ್ಕಿ, ಟುವಿ ಸುವಿ 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 ಹುಲಿಯ ತೊಡಗಿತು, ಚುಕ್ಕಿ ಪೂವಕ್ಕಿ ಹುಲಿಯ ತೊಡಗಿತು, ಚುಕ್ಕಿ ಪೂವಕ್ಕಿ. ಕವಿ ತಾನು ಒಂದು ಹೊಸ ಕಾವ್ಯ ಬರಿತಾ ಇದ್ದೀನಿ ಅನ್ನೋದನ್ನು ಇದರ ಮೂಲಕವೇ ತೋರ್ಪಡಿಸ್ತಾ ಇದ್ದಾರೆ. ಎಲ್ಲಿಯೂ ಪ್ರಾಚೀನ ಕಾವ್ಯಗಳಲ್ಲಿ ಟುವಿ ಟುವಿ ಅನ್ನುವಂಥ ಶಬ್ದಗಳು ಬಂದಿಲ್ಲ. ಸುವಿ ಅನ್ನೋ ಶಬ್ದಗಳಂತೂ ಪ್ರಾಚೀನ ಕಾವ್ಯಗಳಲ್ಲಿ ಬಂದಿವೆ. ಉದಾಹರಣೆಗೆ ನಮ್ಮ ನೇಮಿಚಂದ್ರನ ಕಾವ್ಯ ಇರಬಹುದು, ಅಥವಾ ಷಡಕ್ಷರಿಯ ಕಾವ್ಯ ಇರಬಹುದು. ಇಲ್ಲೆಲ್ಲ ಕೆಲವು ತ್ರಿಪದಿಗಳನ್ನು ಬರೀತಾರೆ. ಆ ಸಂದರ್ಭದಲ್ಲಿ ಸುವಿ ಅಂತ ಹೇಳುವಂಥದ್ದು ಮದನಂಗೆ ಜಯಮಕ್ಕೆ, ಮದನಂಗೆ ಗೆಲಮಕ್ಕೆ ಅನ್ನುವಾಗ ಸುವಿ ಮೊದಲಾದಂತಹ ಸ್ತೋಭಾಕ್ಷರಗಳ ಪ್ರಯೋಗ ಉಂಟು. ಆದರೆ ಟುವಿ ಅನ್ನೋದಿಲ್ಲ. ಇಲ್ಲಿ ಅವರು ಮಾಗಿಗೆ ಟುವಿ, ಸುಗ್ಗಿಗೆ ಸುವಿ ಎನ್ನುವ ಮೂಲಕ ಮಾಗಿಗೆ ಗುಡ್ ಬೈ ಹೇಳಿ ವಸಂತಕ್ಕೆ ವೆಲ್ಕಮ್ ಅಂತ ಮಾಡುವಂಥ ಸೂಚನೆ ಪಕ್ಷಿ ಮಾಡಿದ್ದೇನು ಅಂತ. ಟುವಿ ಒಂದು ಉದ್ಗಾರ, ಪಕ್ಷಿಯ ಧ್ವನಿ, ಅದನ್ನು ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಟುವಿ ಶಬ್ದವನ್ನು ಕನ್ನಡಕ್ಕೆ ತುಂಬ ಜನಪ್ರಿಯ ಮಾಡಿದ್ದು ಕುವೆಂಪು ಅವರೇ. ಅವರು ಕಾಡಿನಲ್ಲಿದ್ದವರು, ಮಲೆಸೀಮೆಯ ಪ್ರಕೃತಿಯನ್ನು ಬಲ್ಲವರು, ಅಲ್ಲಿಯ ಪಕ್ಷಿ ಜಾಲ ಎಲ್ಲವನ್ನ ಕಂಡು ಆಸ್ವಾದಿಸಿ ಅನುಭವಿಸಿದವರು. ಆ ಗಾನವನ್ನು, ಅವರಷ್ಟು ಸಂಖ್ಯೆಯ ಪಕ್ಷಿಗಳ ಹೆಸರುಗಳನ್ನು ಕವಿತೆಯಲ್ಲಿ ತಂದವರು ಪೂರ್ವದಲ್ಲೂ ಯಾರೂ ಇಲ್ಲ. ಕೆಂಪಡರುತ್ತಿದೆ ಮೂಡನಾದ್ರಿಯ ನಭದ ಮೇಲೆ ಎಂದು ಗಿಳಿ, ಪಿಕಳಾರ, ಕಾಜಾಣ, ಕಾಮಳ್ಳಿ, ಮಡಿವಾಳ ಅಂತ ಶುರು ಮಾಡ್ತಾರೆ. ಪಕ್ಷಿಗಳ ಹೆಸರುಗಳನ್ನು ಒಂದಾದ ಮೇಲೆ ಒಂದು. ನಮಗೆ ಕಾಜಾಣ ಅಂತಂದರೆ ಏನು ಅಂತ ಗೊತ್ತೇ ಇಲ್ಲ. ಅವರು ಕಾಜಾಣದ ವಿವರಗಳನ್ನು ಅದೆಷ್ಟು ಚೆನ್ನಾಗಿ ಕೊಡ್ತಾರೆ. ಹೀಗಿರುವಂಥದ್ದನ್ನು ತೋರಿಸ್ತಾರೆ. ಜೊತೆಗೆ ವಸಂತ ಬರ್ತಾ ಇದೆ, ಇನ್ನು ಎಲ್ಲ ಸುಖವಾಗುತ್ತೆ ಅನ್ನುವ ಸಂದರ್ಭದಲ್ಲಿ ಎಂಥ ವಿಯೋಗ, ಎಂಥ ವಿಪ್ರಲಂಬ ಆಯ್ತಲ್ಲ ಅನ್ನುವುದು ನಮಗೆ ತೋರುವಂಥ ವಿಧಿಯ ವಿಪರ್ಯಾಸ. ಆ ಪಕ್ಷಿ ಕೂಗಿದ್ದೆಲ್ಲಿ ಅಂದರೆ, ಸೀತೆ ತಾನು ಪರ್ಣಕುಟಿಯನ್ನು ರಾಮ ಲಕ್ಷ್ಮಣರು ಕಟ್ಟುವ ಸಂದರ್ಭದಲ್ಲಿ ಕಟ್ಟೊಲ್ಮೆಯಿಂದ ತಾನು ಒಂದು ಹಂಬನ್ನು ನಟ್ಟು ಬೆಳೆಸಿದ್ದಾಳೆ. ಆ ಗಿಡ ಮರವಾಗಿದೆ, ಅದರ ಮೇಲೊಂದು ಗೂಡು. ಆ ಗೂಡಿನಲ್ಲಿ ಈ ಪಕ್ಷಿ ನಿಂತು ವಸಂತಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ, ಶಿಶಿರಕ್ಕೆ ವಿದಾಯವನ್ನು ಹೇಳ್ತಾ ಇದೆ.
ಅದನ್ನು ಅವರು ಹೇಳ್ತಾರೆ, ಆಕಾಶದಲ್ಲಿ ಈಗ ಹಿಮ ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲಿಯೂ ಬೆಳಕಿದೆ, ಸೊಗಸಿದೆ. ಆ ಪಕ್ಷಿ ಎಲ್ಲೆಲ್ಲೆಲ್ಲ ಹಾರಿ ಬರ್ತಾ ಇದೆ, ಯಾವುದೆಲ್ಲ ಬಳ್ಳಿಗಳಲ್ಲಿ ಓಡಾಡುತ್ತೆ, ಯಾವುದೆಲ್ಲ ಹೂಗಳ ಬಳಿ ಸರಸವಾಡಿ ಬರ್ತಿದೆ, ನೀರಿನ ಸೆಲೆಯ ಹತ್ತಿರ ಹೇಗೆ ಹೋಗಿ ಹುಡುಕಾಡ್ತಾ ಇದೆ ಹುಳ ಹುಪ್ಪಟೆಗಳಿಗಾಗಿ, ಅದೆಲ್ಲದರ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ಲಕ್ಷ್ಮಣ, ಓ ಲಕ್ಷ್ಮಣ ಅಂತ ಸೀತೆಯಿಂದ ಸಂಬೋಧಿತನಾಗುವ ಸಂದರ್ಭದಲ್ಲಿ ಯಾವುದೇ ಕಾತರ ಇಲ್ಲ, ಸಾಮಾನ್ಯವಾದದ್ದು, ದಿನದಲ್ಲಿ ನಡೆಯುವಂಥದ್ದು. ಪಕ್ಷಿ ಓಡಾಟವೂ ಹಾಗೆ ಅಸಾಮಾನ್ಯವಾದ, ನಿರ್ಣಾಯಕವಾದ, ಭಯಂಕರವಾದ ದಿನವು ಯೂಶ್ವಲ್ ಕ್ಯಾಶುವಲ್ ಆಗಿ ಶುರುವಾಗುತ್ತೆ, ಕಡೆಗೆ ಕ್ಯಾಶುವಾಲಿಟಿ ಆಗುತ್ತೆ. ಇದನ್ನು ಕವಿ ತೋರಿಸ್ತಾರೆ. ಅಂದರೆ ಒಂದು ಭಯಾನಕವಾದ ಸಂದರ್ಭಕ್ಕೆ ಒಂದು ಸಮಸಾಮಯಿಕವಾದ ಸರಳವಾದಂಥ ಸಂದರ್ಭದ ನೇಪಥ್ಯವನ್ನು ಕೊಟ್ಟು ಮಾಡ್ತಾರೆ. ಕಾವ್ಯ ರಚನೆಯಲ್ಲಿ ವೈವಿಧ್ಯವನ್ನು ಪ್ರತಿಭಾಕ್ಷಿ ಎಷ್ಟೆಲ್ಲ ರೀತಿಯಲ್ಲಿ ತರಬಹುದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗುತ್ತೆ. ಮತ್ತು ಆ ಆಕಾಶದಲ್ಲಿ ಚಕ್ರಾಕಾರವಾಗಿ ರಾವಣನ ವಿಮಾನ ಓಡಾಡ್ತಾ ಇದೆ. ತಿರುತಿರುಗಿ ತೊಡಗಿತ್ತು ನಿಂತುದ ಜೀಮೂತ ಛದ್ಮನೆಯನಂತ ರಾವಣ ರಥಂ ನಿಶ್ಚಲಂ ಕೆರೆಯ ಮೇಲ್ಗಡೆ ನಭತಿ ಹಾರಿಯುಂ ಮೀನಿಗೆರಗುವ ಮುನ್ನ ನಿಲ್ಲುವ ಕುರರಿಯಂತೆ. ಕುರರ ಪಕ್ಷಿ ಆ ಕುರರ ಪಕ್ಷಿ ಮೀನುಗಳನ್ನು ಬೇಟೆಯಾಡುತ್ತೆ, ಕೆರೆಯ ಮೇಲೆ ಚಕ್ರಾಕಾರವಾಗಿ ಸುತ್ತಿ ಹಾಗೇ ಗ್ಲೈಡ್ ಮಾಡುತ್ತೆ. ಮೀನು ಎಲ್ಲ ಓಡಾಡ್ತಾ ಇದೆ ಅಂತ ನೋಡಿ ಗಬಕ್ಕಂತ ಕೆಳಗೆ ಎರಗಿ ಕಾಲಿಂದ ಹಿಡಿದು ಆಕಾಶಕ್ಕೆ ಹಾರುತ್ತೆ. ಹಾಗೆ ಸೀತೆಯನ್ನು ಹಿಡಿಯೋದಕ್ಕೆ ರಾವಣ ಮೇಲಿಂದ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ. ಇದೆಲ್ಲ ಅವರು ಕಾಣದೇ ಇದ್ದ ಪ್ರಪಂಚವಲ್ಲ, ಕಂಡ ಪ್ರಪಂಚ ನಮಗೆ ಹೊಸದಾಗಿ ಕಾಣಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ವಿನೂತನವಾದ ಪ್ರವೇಶ ಮಾರೀಚನದಾಗುತ್ತದೆ. ಅದನ್ನು ನೋಡಿ ಆ ಹೊನ್ನ ಮಿಗದ ಪ್ರವೇಶ. ರಾತ್ರಿ ತಾನಾಯಿತು ಚಂದ್ರೋದಯೋಜ್ವಲಿತಮೆಂಬ ಓಲ್ಭಾಂಕನೆಯ ವಿಸ್ಫುಲಿಂಗಿಸಿದುದು ವನಧರಿತ್ರಿ. ನೋಡುತ್ತಿರಲ್ ಅರಳುಗಣ್ಣಾಗಿ ವಿಸ್ಮಿತೆ ಧರಾಸುತೆ. ನೋಡುತ್ತಿರಲ್ ಅರಳುಗಣ್ಣಾಗಿ ವಿಸ್ಮಿತೆ ಧರಾಸುತೆ. ಲೋಕ ಲಾವಣ್ಯವೇ ಮೂರ್ತವಾದುದೋ. ಲೋಕ ಲಾವಣ್ಯವೇ ಮೂರ್ತವಾದುದೋ ಏನೇ. ತರುನಿಚಯ ಮಧ್ಯ ಸುಳಿದಾಡಿದತ್ತೊಂದು ರಂಕುರೂಪದ ಕನಕ ಕಾಂತಿ. ಕರ್ದಿಂಗಳಂ ಬೆನ್ಗೆ ಬೆಳ್ತಿಂಗಳಂ ಪೊಡೆಗಜಿನಮಂ ಮಾಡಿ. ತಿಂಗಳ್ ಮನೆಯ ಮಿಗಮೆ ದಂಡಕಾಟವಿಯಲ್ಲಿ ದಾರಿ ತಪ್ಪುತ್ತಲೆದು ಬರುತ್ತಿರೆ. ಧರಾತ್ಮಜ ವದನಮಂ ತನ್ನ ಸದನಂ ಗೆತ್ತು. ಧರಾತ್ಮಜ ವದನಮಂ ತನ್ನ ಸದನಂ ಗೆತ್ತು. ಶಂಕೆಯಿಂ ಪಿಂತೆ ಮುಂತೆ ಶಂಕೆಯಿಂ ಪಿಂತೆ ಮುಂತೆ ತೊಳಲ್ವಡಿತಾ ಜಿಂಕೆ. ಶಂಕೆಯಿಂ ಪಿಂತೆ ಮುಂತೆ ತೊಳಲ್ವಡಿತಾ ಜಿಂಕೆ. ಬಾನಿನೊಳ್ಳೆಸೆವ ಚನ್ನ ಚುಕ್ಕಿಗಳಂತೆ. ಇರುಳ ಬಾನಿನೊಳೆಸೆವ ಚಿನ್ನ ಚುಕ್ಕಿಗಳಂತೆ.
ಕುರುಡುಗಲ್ ತಲೆಯ ಕಲ್ಮೈಗೆ ಕಿಡಿ ಕಿಡಿ ನವಿರು ಕೆತ್ತಿಸುವ ಮಿಂಚು ಬುಳುಗಳಂತೆ ಮಿಂಚು ಬುಳುಗಳಂತೆ ಮಿಂಚುಂಬುಳುಗಳಂತೆ ಚರ್ಮಮಂ ಸಿಂಗರಿಸಿದುವು ರುಕ್ಮ ಬಿಂದೂತ್ಕರಂ ಕೋಟಿ ಕೋಟಿ ಚರ್ಮಮಂ ಸಿಂಗರಿಸಿದವು ರುಕ್ಮ ಬಿಂದೂತ್ಕರಂ ಕೋಟಿ 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 ರುಕ್ಮ ಬಿಂದೂತ್ಕರಂ ಮಾವಿಗೆ ಬರಲು ಹೋದ ಬೂರುಗಮರಂ ಕೋಡು ಕೋಡಿನ ಕವಲ್ ಗಣಗಳಿಂ ಮಲೆ ತಲೆಗೆ ಕೋಡು ಮೂಡಿದ ತೆರನ ತೋರ್ಪಂತೆ ನಿಡು ಸೊರ್ಕಿ ಮಲೆತು ನಿಮಿರಿದು ಅದರ ಹೇಮರತ್ನ ಪ್ರಭಯ ಚಾರುಶೃಂಗದ್ವಯಂ ತರುವರ ಸ್ಪರ್ಧಿಗಳು ತಾಮೆಂಬವೋ ಮಲೆತು ನಿಮಿರುವುದರ ಹೇಮರತ್ನ ಪ್ರಭಯ ಚಾರುಶೃಂಗದ್ವಯಂ ತರುವರ ಸ್ಪರ್ಧಿಗಳು ತಾಮೆಂಬವೋ ಕಿವಿಯ ಕುಣಿಸುತ್ತೆ ಕಣ್ಮಲರ ಮಿಂಚಿಸುತ್ತೆ ಕೊಳೆವ ಕೊಳಗಿನ ಜಾನು ಜಂಗೆಯಂ ತೆಗೆದಿಡುತ್ತೆ ನಲಿದು ನರ್ತಿಸುತ್ತೆ ಕೊಂಕಿಸುತ್ತೆ ಕೊರಳ ಬಿಂಕವನಕ್ಷಿ ಯಕ್ಷಿಣಿಯ ಬೇಟದಿಂ ಕೊಂಕಿಸುತ್ತೆ ಕೊರಳ ಬಿಂಕವನ್ ಅಕ್ಷಿ ಯಕ್ಷಿಣಿಯ ಬೇಟದಿಂ ವನಮೆಲ್ಲಮಂ ಕೋರಿಕೊಳ್ಳುತ್ತೆ ಕುರಂಗತನು ವನಮೆಲ್ಲಮಂ ಕೋರಿಕೊಳ್ಳುತ್ತೆ ಕುರಂಗತನು ಮಾರೀಚನಭಿನಯಿಸಿದನು ತನ್ನ ಪಾತ್ರಮಂ ಮಾರೀಚನಭಿನಯಿಸಿದನು ಮಾಂಡಿನಿಂದ ಬೃಂದಾವನಿಗೆ ವಿತಾಳದಿಂದ ಸತಾಳಕ್ಕೆ ದಿಂಕಿಟ್ಟು ಹಾಯ್ದಿದೆ ಗಾನ ವಾದನ. ಮಾಯಾಮೃಗದಂತಲ್ಲ, ಅಮಾಯಾಮೃಗದಂತೆ. ಆ ಮಾಯಾಮೃಗ ಬಂದ ಬಗೆಯನ್ನು ಕವಿ ಹೇಳ್ತಾನೆ ನೋಡಿ. ಛಾಯಾರಚಿತ ರಾತ್ರಿ ತಾನಾಯಿತು ಚಂದ್ರೋದಯ ಜ್ವಲಿತಮೆಂಬವೋಲ್. ಕತ್ತಲಿದ್ದ ರಾತ್ರಿ ಒಂದೇ ಬಾರಿಗೆ ಚಂದ್ರೋದಯವಾದಾಗ ಎಷ್ಟು ಬೆಳಕು ಭಿನ್ನಣಿಸುತ್ತದೋ ಹಾಗಾಯಿತು. ವಿಸ್ಫುಲಿಂಗಿಸುವುದು ಧರಿತ್ರಿ, ವನಧರಿತ್ರಿ. ಕಿಡಿಗಳೆಲ್ಲ ಎಲ್ಲ ದಿಕ್ಕಿನಿಂದ, ವಿಸ್ಫುಲಿಂಗ ಅಂದರೆ ಕಿಡಿ, ಅವು ಎಲ್ಲ ದಿಕ್ಕಿನಿಂದ ಹರಡಿಕೊಂಡಂತೆ ಆಗ್ಬಿಡ್ತು. ಸೀತೆ ಅರಳುಗಣ್ಣಾಗಿ, ಹೂಗಣ್ಣಾಗಿ, ಅರಳುಗಣ್ಣಾಗಿ ನೋಡ್ತಾ ಇದ್ದಾಳೆ. ಲೋಕ ಲಾವಣ್ಯವೇ ಮೂರ್ತಿವೆತ್ತಂತೆ ಅದು ಬಂತು. ಅದರ ಬೆನ್ನು ಸ್ವಲ್ಪ ಕಪ್ಪು ಛಾಯೆ. ಇದು ಸಾಮಾನ್ಯ ಜಿಂಕೆಗಳನ್ನು ನೋಡಿ, ಅವುಗಳ ಹೊಟ್ಟೆ ಬಿಳುಪಾಗಿರುತ್ತದೆ, ಬೆನ್ನು ಸ್ವಲ್ಪ ಶ್ಯಾಮಲ ವರ್ಣವಾಗಿರುತ್ತದೆ. ಆ ಬೆನ್ನಿಗೆ ಮಾಸಲು ಬಣ್ಣ ಇರುತ್ತೆ. ಅದು ಹೇಗಿತ್ತು ಅಂದರೆ ಕೃಷ್ಣ ಪಕ್ಷವನ್ನು ಬೆನ್ನಲ್ಲಿ, ಶುಕ್ಲ ಪಕ್ಷವನ್ನು ಹೊಟ್ಟೆಯಲ್ಲಿ ಹೊತ್ತು ಇಡೀ ತಿಂಗಳೇ ಸೊಗಸಾಗಿ ಆ ಮಂಡಲ ನರ್ತನ ಮಾಡುವಂತೆ ಇತ್ತು ಅಂತ ಕವಿ ಉತ್ಪ್ರೇಕ್ಷಿಸ್ತಾರೆ. ತಿಂಗಳ ಮನೆಯ ಮಿಗಮೆ ದಂಡಕಾರಣ್ಯದಲ್ಲಿ ದಾರಿ ತಪ್ಪು ತಲೆದು ಬರುತ್ತಿದೆ. ಹಾಗೆ ಕಾಣಿಸ್ತಾ ಇದೆ. ಸೀತೆಯ ಮುಖವೇ ಅದಕ್ಕೆ ಲಕ್ಷ್ಯ, ಗಮ್ಯ ಅನ್ನುವಂತೆ ಬರ್ತಾ ಇದೆ. ಇರುಳ ಬಾನಿನಲ್ಲಿ ಚಿನ್ನದ ಚುಕ್ಕಿಗಳ ಹಾಗೆ ಅದರ ಮೈಮೇಲೆ ಚುಕ್ಕಿಗಳು ಇವೆ. ಮತ್ತು ಕತ್ತಲಲ್ಲಿ ಕೋಟಿ ಕೋಟಿ ಮಿಂಚು ಹುಳುಗಳು ಹಾರಾಡಿದಂತೆ ಅದರ ಹೊಂಬಣ್ಣದ ಮೈ ಮೇಲೆ ರತ್ನದಂಥ ಚುಕ್ಕಿಗಳು ತೋರ್ತಾ ಇವೆ. ಮತ್ತು ಅವು ಇಂದ್ರಗೋಪಗಳ ಸಂಚಾರದಂತೆ ಕಾಣಿಸ್ತಾ ಇದೆ. ಬೂರುಗದ ಮರ ಬರಲಾಗಿ ಅದು ಕೊಂಬೆಗಳನ್ನು ದಿಕ್ಕಿಗೆ ಚಾಚಿದರೆ ಹೇಗಿರುತ್ತೋ ಹಾಗೆ ಇದರ ಕೊಂಬುಗಳು ಎದ್ದಿ ತೋರ್ತಾ ಇವೆ. ಅವುಗಳು ಕಿವಿಗಳನ್ನು ಕೂಡ ಅಲ್ಲಾಡಿಸ್ತಾ ಇರುವ ಕಿವಿಗಳಿಗೆ ಸ್ಥಿರವಾಗಿ ಅಲ್ಲಾಡದೆ ನಿಂತ ಕೊಂಬುಗಳು ಒಂದು ವಿಸಂವಾದದ ರಮಣೀಯತೆಯನ್ನು ತಂದು ಕೊಡ್ತಾ ಇವೆ. ಅದು ಕೊರಳನ್ನು ಕೊಂಕಿಸುವುದೇನು, ಯಕ್ಷಿಣಿಯ ಅಕ್ಷಿಯನ್ನು ತೋರಿಸ್ತಕ್ಕಂಥದ್ದು ಏನು, ಈ ಬನದ ಸೌಂದರ್ಯವನ್ನೆಲ್ಲ ತನ್ನ ಓಡಾಟದಿಂದ ಸೆಳೆದುಕೊಂಡು ಬರ್ತಾ ಇದೆ. ಮಾರೀಚ ಸೊಗಸಾಗಿ ತನ್ನ ಪ್ರಾವೇಶಿಕಿ ಧ್ರುವ ಮಾಡಿದ್ದಾನೆ. ಪ್ರವೇಶ ದರು ಅಂತ ಕರೀತಾರೆ. ಹಾಗೆ ಎಂಟ್ರಿ ಚೆನ್ನಾಗಿ ಕೊಟ್ಟಿದ್ದಾನೆ.
ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಆ ಜಿಂಕೆ ಹೇಗೆ ಓಡಾಡ್ತಾ ಇತ್ತು ಅಂದರೆ ಮಿಕ್ಕ ಜಿಂಕೆಗಳಿಗೆ ಇದು ಯಾವುದೋ ಅಪಾಯಕಾರಿಯಾದ ಪ್ರಾಣಿ ಅಂತ ದೂರ ಓಡಿದವಂತೆ. ಯಾಕೆಂದರೆ ಮಾರೀಚನ ಆಹಾರ ಆ ಜಿಂಕೆಗಳು. ಇಂದು ಅವನು ವೇಷಾಂತರದ ಕಾರಣ ಆಹಾರ ತೆಗೆದುಕೊಳ್ಳುವಂತೆ ಇಲ್ಲ. ಆದರೆ ಅವುಗಳಿಗೆ ಗೊತ್ತಾಗಿದೆ ಇವನಿಗೆ ಆ ವಾಸನೆ ಇನ್ನೂ ಬಿಟ್ಟಿಲ್ಲ ಅಂತ ಹೆದರಿ ಓಡ್ತಾ ಇವೆ. ಇದು ಮತ್ತೆ ಮತ್ತಷ್ಟು ಹಾರಿ ಹಾರಿ ಹೋಗ್ತಾ ಇದೆ ಈ ಜಿಂಕೆ. ಅದು ಹೇಗೆ ಮುಂದೆ ಅದರ ಬೆರಗು ವಿನ್ನಾಣವನ್ನು ನೋಡಬೇಕು. ಕುಣಿಸಿದ ತಲ್ಪ ಲಾಂಗೂಲಮಂ ಶಕ್ರಧನು ರಮಣೀಯಮಂ. ಜಿಂಕೆಯ ಬಾಲ ಚೋಟು, ಅಲ್ಪ ಲಾಂಗೂಲ. ಅದು ಇಂದ್ರಧನುವಿನ ಹಾಗೆ ಹೀಗೆ ಕಾಮನ ಬಿಲ್ಲಿನಂತೆ ತಿರುಗಾಡಿಸ್ತಂತೆ. ಮತ್ತು ಸೌಂದರ್ಯ ಲಾವಣ್ಯ ಲೋಲೆ ಸೀತೆ ಅದನ್ನು ನೋಡಿ ಮರಳಾಗ್ತಾಳೆ. ಗಮಕಿವರ್ಯನ ವೇಣುವಾಣಿಗೆ ಕಲಾರಮಣಿ ವರ್ಣಲಯ ರಾಗಮಯ ನವರಸಾವೇಶದಿ ಮಮ ಕಾವ್ಯ ವೇದಿಕೆಯ ನೇರಿ ನರ್ತಿಸುವಂತೆ ನಲಿದುದಾ ಪೊನ್ಮಿಗಂ ಅಂತ. ಕುವೆಂಪು ಅವರ ಕಾವ್ಯ ಗಮಕಿಯ ವಾಣಿಯಲ್ಲಿ ವೇಣುವಿನ ಪೂರಕತೆಯಿಂದ ಬಂದಾಗ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸ್ತು ಅಂತ ಕವಿ ಬರೆದಿದ್ದಾರೆ. ಅವರ ಭವಿಷ್ಯವಾಣಿ ಸತ್ಯ ಆಗಿದೆ. ಯಾಕೆಂದರೆ ಎಲ್ಲೂ ರಾಮಾಯಣ ದರ್ಶನವನ್ನು ವೇಣುವಾದನದ ಜೊತೆಗೆ ಹಾಡಿದ್ದಿಲ್ಲ. ಮತ್ತು ಎಷ್ಟೋ ಬಾರಿ ನಮ್ಮ ಗಮಕಿಗಳು ಇಂಥ ಕಾವ್ಯಮಯವಾದ ಸಾಲುಗಳನ್ನು ಬಿಟ್ಟು ಬರೀ ಬೋಳು ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಬೋಳು ಕಥೆ ಗೋಳು ಕಥೆ ಯಾರಿಗೆ ಬೇಕು? ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಕ್ಕವೀನಾಂ ಸ್ಥಾಸ್ಯಂತಿನ ಕಥಾ ಮಾತ್ರ ಆಶ್ರಿತಾ. ಬರೀ ಕಥೆಯನ್ನು ಇಟ್ಟುಕೊಂಡು ಮಹಾಕವಿಗಳ ವಾಣಿ ಇರೋದಿಲ್ಲ. ಅದು ರಸಗರ್ಭ ನಿರ್ಭರವಾದ ಸಂದರ್ಭಗಳಿಂದ ಕೂಡಿರುತ್ತದೆ. ರಸಗ್ರಂಥಿಗಳು, ಅಲಂಕಾರಗಳ ಸೊಗಸಾಗಿರ್ತಕ್ಕಂಥ ಶೃಂಖಲೆಗಳು ಅಲ್ಲಿ ಮತ್ತೆ ಮತ್ತೆ ನಮ್ಮನ್ನು ಕೈಚಾಚಿ ಕೈಬೀಸಿ ಕರೆಯುತ್ತವೆ ಅನ್ನುವುದು ಕುಂತಕನ ಮಾತು. ಹಾಗೆ ಆ ಮಿಗವನ್ನು ನೋಡಿ ಸೀತೆಯ ಬಗೆ ಹುಚ್ಚು ಹತ್ತಿದೆ. ತತ್ಕ್ಷಣ ಕೂಗ್ತಾಳೆ. ಬಿಲ್ಬಾಣವಂ ಓ ಲಕ್ಷ್ಮಣ ಓ ಬಾರ ತಾರ ಬಿಲ್ಬಾಣಮಂ ನೋಡ ಆಯೇಣಮಂ. ಲಕ್ಷ್ಮಣ ಬಾರ ತಾರ ಬಿಲ್ಬಾಣಮಂ ಹಿಡಿಯವ ಬಾ ಬೇಗ ಬಾ ಓ ಲಕ್ಷ್ಮಣ. ವೈಗ ಕುದಿ ನೀರ ರಚಿದಂತಾಗೆ ರಾಮನು ಲಕ್ಷ್ಮಣನು ಎದ್ದೋಡಿ ಬಿದ್ದು ಬಂದರು ದುಡುಕಿ ಶರದನುಗಳಂ ತುಡುಕಿ. ರಾಮನು ಲಕ್ಷ್ಮಣನು ಎದ್ದೋಡಿ ಬಿದ್ದು ಬಂದರು ದುಡುಕಿ ಶರದನುಗಳಂ ತುಡುಕಿ. ಸುರಧೀರ ವಪುಗಳಂ ಸುರಚಾಪ ಸಮದ ನುರ್ಧರ ರಿಪುಗಳಂ ಕಂಡು ಚಂಡ ದೊರ್ದಂಡ ಬಲಿ ರಾಕ್ಷಸೇಂದ್ರಂಗೆ ಮೈ ಪುಲಕಿಸಿತು. ರಾಕ್ಷಸೇಂದ್ರಂಗೆ ಮೈ ಪುಲಕಿಸಿತು. ಮೆಚ್ಚಿದನ್ ಬೆಚ್ಚಿದನ್ ಕಿಚ್ಚತ್ತು ತುಟಿಗಚ್ಚಿದನ್. ಮೆಚ್ಚಿದನ್ ಬೆಚ್ಚಿದನ್ ಕಿಚ್ಚತ್ತು ತುಟಿಗಚ್ಚಿದನ್. ತರತರದ ಭಾವ ಜಟಿಲತೆಯ ಜಾಲ ಜೇಡನ ಕುಟಿಲದು ಜೀವ ಪುಳುಸಿಲ್ಕಿದೋ. ತರತರದ ಭಾವ ಜಟಿಲತೆಯ ಜಾಲ ಜೇಡನ ಕುಟಿಲದೊಳ್ ಜೀವ ಪುಳು ಸಿಲ್ಕಿದೋ. ದಿಟಮಲ ನೀನೊರೆದುದೆಲೆ ತಂಗಿ ಚಂದ್ರನಖಿ. ದಿಟಮಲ ನೀನೊರೆದುದೆಲೆ ಚಂದ್ರನಖಿ ಎನ್ನುತ್ತೆ ತನ್ನೊಳಗುಸುರಿಕೊಳ್ಳುತ್ತೆ. ದಿಟಮಲ ನೀನೊರೆದುದೆಲೆ ತಂಗಿ ಚಂದ್ರನಖಿ ಎನ್ನುತ್ತೆ ತನ್ನೊಳಗುಸುರಿಕೊಳ್ಳುತ್ತೆ. ಕಿವಿಗೊಟ್ಟ ನೆಲದೆಡೆಯ ಮಾತಿನೊಂದರಕ್ಕೆ. ಷಣ್ಮುಖ ಪ್ರಿಯರಾಗ ಯಾವ್ಯಾವ ರೀತಿಯೆಲ್ಲ ಬಳಕೆಗಾಗಬಹುದು ಅನ್ನೋದು ನಮಗೆ ಕಾಣಿಸ್ತಾ ಇದೆ ನೋಡಿ. ಆ ರಾಗವೊಂದನ್ನು ಶುದ್ಧ ಶಾಸ್ತ್ರೀಯ ಸಂಗೀತಕ್ಕೆ, ಗಮಕಕ್ಕೆ, ಸಿನಿಮಾ ಸಂಗೀತಕ್ಕೆ ಹೀಗೆ ಬಗೆ ಬಗೆಯ ರೀತಿಗೆ ತೆರೆತೆರನಾಗಿ ಬಳಸಿಕೊಳ್ಳಬಹುದು. ಆ ಸಾಧ್ಯತೆ ಉಂಟು, ಅದನ್ನು ಗಮನಿಸಿಕೊಳ್ಳಬೇಕು. ಓ ಲಕ್ಷ್ಮಣ ಓ ಬಾರ ತಾರ ಬಿಲ್ಬಾಣಮಂ ನೋಡ ಏಣಮಂ.
ಭಾಷೆ ಅವರಿಗೆ ಎಷ್ಟು ಪದ ಸಂಪದ ಅಂದರೆ ಕುವೆಂಪು ಅವ್ರದ್ದು. ಬಾರ ತಾರ ಬಿಲ್ ಬಾಣಮಂ ನೋಡ ಏಣಮಂ. ಏಣ ಅಂತ ಸಂಸ್ಕೃತ ಶಬ್ದ ಜಿಂಕೆಗೆ. ಆ ಏಣನನ್ನು ನೋಡು, ಬಾಣವನ್ನು ತಾ ಅಂತ ಹೇಳ್ಬಿಟ್ಟು ಅಂತಾಳೆ. ಇಲ್ಲಿ ಮತ್ತೆ ಓ ಲಕ್ಷ್ಮಣ ಅಂದರೆ ಆಗ ನಾರುಮಡಿ ಎತ್ತುವಾಗ ಓ ಲಕ್ಷ್ಮಣ, ಈಗ ಜಿಂಕೆ ಬಂತು ಹಿಡಿಯೋಣ ಅನ್ನುವಾಗ ಓ ಲಕ್ಷ್ಮಣ. ಮೈದುನನ ಬಗ್ಗೆ ಅಷ್ಟು ಪ್ರೀತಿ ಸಲಿಗೆ ಮಗನಂತೆ ಕಂಡವಳಲ್ವ, ಹಾಗೆ ಉಂಟು. ಮುಂದೆ ಮಾರೀಚ ಕೂಗಿದ್ದು ಓ ಲಕ್ಷ್ಮಣ. ಅದು ಎಷ್ಟೆಷ್ಟು ತರಹ ಓ ಲಕ್ಷ್ಮಣ ಅನ್ನುವ ಧ್ವನಿಗಳು ಬರುತ್ತವೆ ಅಂತಂದರೆ ಎಲ್ಲ ಒಂದು ಶೃಂಗಾರ ಬಿಟ್ಟು ಇನ್ನು ಎಲ್ಲ ರಸಗಳು ಬಂದಿವೆ, ಇನ್ನು ಎಲ್ಲ ಭಾವಗಳು ಬಂದಿವೆ. ಇದನ್ನು ನಾವು ಗಮನಿಸಬೇಕು. ತತ್ಕ್ಷಣವೇ ಏನಾಯಿತು ಏನು ಅಂತ ಗಾಬರಿಯಿಂದ ಎದ್ದು ಬಿದ್ದೋಡಿ ಬರ್ತಾರೆ ರಾಮ ಲಕ್ಷ್ಮಣರು. ಅದನ್ನು ಕವಿ ಹೇಳುವುದು ನೋಡಿ: ಸುರಧೀರ ವಪುಗಳಂ ಸುರಚಾಪ ಸಮ ಧನುರ್ಧರ ರಿಪುಗಳಂ ಕಂಡು ಚಂಡ ದುರ್ದಂಡ ಬಲಿ ರಾಕ್ಷಸೇಂದ್ರಂಗೆ ಮೈ ಪುಲಕಿಸಿತು ಮೆಚ್ಚಿದನ್ ಬೆಚ್ಚಿದನ್ ಕಿಚ್ಚೆದ್ದು ತುಟಿ ಗಚ್ಚಿದನ್. ಪ್ರಾಸಗಳನ್ನು ನಿಯತವಾಗಿ ಬಳಸೋಲ್ಲ ಕವಿ, ಆದರೆ ಅನಿಯತವಾಗಿ ಅನೌಚಿತ್ಯವಾಗದಂತೆ ರಸಪೇಶಲವಾಗಿ ಬಳಸ್ತಾರೆ. ಇದು ಬಹಳ ಮುಖ್ಯ. ಆದಿಪ್ರಾಸವನ್ನು ಬಳಸಬೇಕು ಅಂತ ಸುಮ್ಮನೆ ಬಳಸುವಾಗ ಅದೊಂದು ಯಾತನೆ ಆಗುತ್ತೆ, ತ್ರಾಸವಾಗುತ್ತೆ. ಛಂದಸ್ಸು ಮುಖ್ಯ, ಶಬ್ದಾಲಂಕಾರದಂತೆ ಪ್ರಾಸ ಐಚ್ಛಿಕವಾದದ್ದು. ಹಾಗೆ ನಾವು ನೋಡಬೇಕು. ಇಲ್ಲಿ ಅವರು ಒಳಗಿನ ಪ್ರಾಸಗಳನ್ನು ಅನುಪ್ರಾಸವನ್ನು ತರ್ತಾರೆ. ತೀನಂಶ್ರೀಯವರು ಹೇಳ್ತಾರೆ, ಆದಿಪ್ರಾಸ ಗರತಿ, ಅಂತ್ಯಪ್ರಾಸ ಗಣಿಕೆ, ಅನುಪ್ರಾಸ ಗೆಳತಿ ಅಂತ. ಕವಿಗಳ ಅನುಪ್ರಾಸವನ್ನು ಬೇಕಾದಾಗ ಇಟ್ಕೋತಾರೆ, ಬೇಡವಾದಾಗ ಬಿಡ್ತಾರೆ. ಆದರೆ ಈ ಅಂತ್ಯಪ್ರಾಸ ನಾನಿದ್ದೀನಿ ಅಂತ ಮೊಳೆ ಹೊಡೆದು ತೋರಿಸಿಕೊಳ್ಳುತ್ತೆ. ನವೋದಯಾದಿ ಕವಿತೆಗಳಲ್ಲಿ, ಪಾಶ್ಚಾತ್ಯ ಕವಿತೆಗಳಲ್ಲೆಲ್ಲ ಅಂತ್ಯಪ್ರಾಸವೇ ಜಾಸ್ತಿ. ತೀರಾ ಸೋನೆ ಮಳೆ ಒಂದೇ ಬಡೀತಾ ಇರುತ್ತೆ ಅಂತ್ಯಪ್ರಾಸ. ಆದಿಪ್ರಾಸ ಗಂಭೀರವಾಗಿರುತ್ತೆ, ಅದು ಗರತಿ. ಆದರೆ ಅನುಪ್ರಾಸ ಹಾಗಲ್ಲ. ನಮಗೆ ಅನುಕೂಲವಾಗಿದ್ದಾಗ ಬರಬಲ್ಲ ಪ್ರಾಸ ಅನುಪ್ರಾಸ, ಅದು ಸರಿಯಾಗಿಯೇ ಇರುತ್ತೆ. ಅವನ್ನೆಲ್ಲ ಇಲ್ಲಿ ಬಳಸಿಕೊಂಡಿದ್ದಾರೆ. ಅಂಥ ರಾವಣ ವಿಮಾನದಿಂದ ನೋಡ್ತಾ ಇದ್ದಾನೆ. ರಾಮ ಲಕ್ಷ್ಮಣರನ್ನು ಕಂಡು ಮೆಚ್ಚಿದ. ಅವನು ನಿಜವಾದ ವೀರನಾಗಿದ್ದರಿಂದ ಮೊದಲು ಮೆಚ್ಚಿದ, ಆಮೇಲೆ ಅವರಿಗೆ ವೈರಿಯಾದ ಕಾರಣ ಬೆಚ್ಚಿದ. ಮತ್ತು ಇಂಥವ್ರನ್ನ ಎದುರಿಸಬೇಕು, ಇವರು ತನಗಿಂತ ಮಿಗಿಲಲ್ಲ ಅಂತ ರೋಷದಿಂದ ಅವಳು ಗಚ್ಚಿದ. ಅದನ್ನಷ್ಟನ್ನು ಅವರು ಹೇಳ್ತಾ ಇದ್ದಾರೆ. ಭಾವ ಜಟಿಲತೆಯ ಜಾಲ ಜೇಡನ ಕುಟಿಲದೊಳ್ ಜೀವ ಪುಳು ಸಿಲ್ಕಿದೋಲ್. ಅವನ ಜೀವ ಹುಳು ಇಲ್ಲಿ ಅರಿಸಮಾಸ ಮಾಡಿದ್ದಾರೆ. ಸೊಗಸಾಗಿದೆ, ರಾವಣಂದೆಲ್ಲ ಅರಿಸಮಾಸವೇನೆ. ಆ ಜೀವ ಅನ್ನುವ ಜೀವ ಕ್ರಿಮಿ ಭಾವ ಜಟಿಲತೆಯ ಜೇಡನ ಜಾಲದಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾಗ ತನ್ನ ತಂಗಿ ಹೇಳಿದ್ದು ಸತ್ಯ ಅಂತಂದುಕೊಂಡಿದ್ದಾನೆ. ಈಗ ಲಕ್ಷ್ಮಣ ನೋಡಿ ಇದು ರಾವಣ ಮಾಯೆ, ಮಾರೀಚ ಮಾಯೆ ಅನ್ನೋದನ್ನು ತತ್ಕ್ಷಣ ಹೇಳ್ತಾನೆ. ಕೋಳು ಹೋಹರೆ ಅತ್ತಿಗೆ ಈ ಕಾಳ್ಮಿಗದ ಕಾಂಚನ ಕೈತವತೆಗೆ, ಈ ಕಾಳ್ಮಿಗದ ಕಾಂಚನ ಕೈತವತೆಗೆ ಕೋಳು ಹೋಹರೆ ಅತ್ತಿಗೆ. ಕಾಣಿರೇಂ ಕೃತಕಮಂ ಕನಕರಚಿತಮಂ ರತ್ನ ಖಚಿತಮೀ ಮಿಗದವೊಲ್ ಎಲ್ಲಿಯಾದೊಡಂ ಇಪ್ಪುದೇ ಸಹಜ ಸೃಷ್ಟಿ. ಕನಕರಚಿತಂ ರತ್ನ ಖಚಿತಮೀ ಮಿಗದವೊಲ್ ಎಲ್ಲಿಯಾದೊಡಂ ಇಪ್ಪುದೇ ಸಹಜ ಸೃಷ್ಟಿ. ಕೋಳು ಹೋಹರೆ ಅತ್ತಿಗೆ ಸಂಧ್ಯಾ ಶಿಲ್ಪಿ ಬಾನ್ಪಟರಿ ಕಲ್ಪಿಸುವ ಸುಂದರ ಜಲದ ಕೃತಿಯ ಗಂಧರ್ವ ನಗರ ಮೆನೆ ಸಲಸಲಕ್ಕೆ ಸಂಚಲಿಸುವ ಕೃತಿಯ ಈ ಮೃಗಂ. ಸಲಸಲಕ್ಕೆ ಸಂಚಲಿಸುವ ಕೃತಿಯ ಈ ಮೃಗಂ ಮಾರೀಚ ಮಾಯೆಯ ದಿಟಂ. ಈ ಮೃಗಂ
ಮಾರೀಚ ಮಾಯೇದಿತಂ ಕೊಳುಹೋ ಹರೆ ಅತ್ತಿಗೆ ಮೃಗಂ ಮಾರೀಚ ಮಾಯೇದಿತಂ. ಪಾಪ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ಇದಕ್ಕೆ ಮಾರು ಹೋಗ್ತಾರ? ಎತ್ತಣ ಕಾಂಚನ ಮೃಗ, ಎತ್ತಣ ರತ್ನ ಖಚಿತ ಮೃಗ, ಎತ್ತಣ ವಾಸ್ತವ. ಇದು ಸರ್ವಥಾ ಅಸಾಧ್ಯ, ಅಸಾಧು, ಅಸಂಭಾವ್ಯ, ಅಯೋಗ್ಯ. ಅದು ಬೇಡ ನಮಗೆ. ಇದು ಗಂಧರ್ವ ನಗರ ಲೇಖೆಯಂತೆ ಅಂತ. ಆಕಾಶದಲ್ಲಿ ಮೋಡಗಳು ತೆರೆತೆರನಾಗಿ ಆಕೃತಿಯನ್ನು ಹೂಡುತ್ತವೆ, ಹಾಗೆಯೇ ಕರಗಿ ಹೋಗುತ್ತವೆ, ಹಾರಿ ಹೋಗುತ್ತವೆ. ಅದನ್ನು ಗಂಧರ್ವ ನಗರ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಅದು ಮಾಯೆ, ಅದು ವಾಸ್ತವವಲ್ಲ. ಆ ದೃಷ್ಟಿಯಿಂದಲೇ ನೋಡಬೇಕು, ನೀನು ಇದಕ್ಕೆ ಮಾರು ಹೋಗಬೇಡ ಅಂತಂತಾನೆ. ಅದು ಮಾತ್ರವಲ್ಲ, ಇಲ್ಲಿ ಕವಿ ವಾಲ್ಮೀಕಿ ರಾಮಾಯಣದ ಸೂಚನೆ ತೆಗೆದುಕೊಳ್ತಾರೆ. ದಿಟದ ಮೃಗತತಿ ಅದರ ಬಳಿ ಸುಳಿಯಲೆಂತಂಜಿ ಹಿಂಜರಿದು ಮೂಗಾಳಿ ಬಿಡಿದು ನಿಂದಿಹವಲ್ಲಿ ಸಾಲ್ಗೊಂಡು ಬೆರ್ಚಿಗಾರಾಗಿ. ನಿಜವಾದ ಈ ಮೃಗಗಳು ಅಂದರೆ ಜಿಂಕೆಗಳು ಇದರ ಗಾಳಿಯನ್ನು, ಇದರ ಮೇಲಿಂದ ಬೀಸುವ ಮೇಗಾಳಿ, ಇದರ ಮೈಯಿಂದ ಬೀಸ್ತಕ್ಕಂಥ ಗಾಳಿಯನ್ನು ಮೂಗಿನ ಮೂಲಕ ಹಿಡಿದು ಆ ವಾಸನೆಗೆ ದೂರ ಹೋಗಿವೆ. ಅಂಜಿ ಸಾಲ್ಗೊಂಡು ಬೆರ್ಚಿ ಗಾರಾಗಿ ಭಯಪಟ್ಟು ಎಲ್ಲಿಯೋ ಪಕ್ಕದಲ್ಲಿ ಒತ್ತಟ್ಟಿಗೆ ನಿಂತಿವೆ. ಅದನ್ನು ನೋಡಿದರೆ ಗೊತ್ತಾಗೋಲ್ವಾ ಅಂತ. ಅದರ ಏನು ಮಾಡೋದು? ಅನರ್ಥಕಾಲ ಬಂದಾಗ ಎಲ್ಲವೂ ಕೂಡ ವಿಷಮವಾಗಿಯೇ ತೋರುವಂಥದ್ದು. ಕಾಮ ಕೆರಳಿದಾಗ ಸೀತೆ ಏನು ರಾವಣ ಏನು ಎಲ್ಲ ಒಂದೇ. ವಾಲ್ಮೀಕಿ ಮಹರ್ಷಿ ದೊಡ್ಡವರಾದದ್ದು ಇಲ್ಲಿ. ಯಾಕೆಂದರೆ ಸೀತೆಗೊಂದು ನ್ಯಾಯ, ರಾವಣನಿಗೊಂದು ನ್ಯಾಯ ಮಾಡಲಿಲ್ಲ. ಪ್ರಲೋಭನೆ, ನಮ್ಮ ಮನಸ್ಸನ್ನು ಅಲ್ಲಾಡಿಸುವಂಥ ಪ್ರಲೋಭನೆ ಕಣ್ಣೆದುರಿಗೆ ಬಂದಾಗ ನಾವಾಗಿ ಇರೋಲ್ಲ. ಅದರಿಂದಲೇ ಮನುಷ್ಯ ಎಷ್ಟೇ ವಿಚಾರವಂತ ಆಗಲಿ, ಉತ್ಕಟ ಸಂದರ್ಭ ಬಂದಾಗ ಅವನು ಚೋದನೆಗಳ ಮೇಲೆ ಕೆಲಸ ಮಾಡ್ತಾನೆ. ಹಿ ವರ್ಕ್ಸ್ ಆನ್ ಇನ್ಸ್ಟಿಂಕ್ಟ್ಸ್, ನಾಟ್ ಆನ್ ಎನಿ ಅದರ್ ಥಿಂಗ್. ತನ್ನ ಚೋದನೆಯಂತೆ ನಡ್ಕೊಳ್ತಾನೆ ಹೊರತುನುವೆ ತನ್ನ ಸಂಸ್ಕಾರದಂತೆ, ತನ್ನ ಪ್ರಜ್ಞಾ ವಿಶೇಷದಂತೆ ನಡ್ಕೊಳ್ಳೋದಿಲ್ಲ. ಆದರೆ ಸೀತೆಗೂ ರಾವಣನಿಗೂ ಒಂದೇ ತಕ್ಕಡಿಯ ಅಂದರೆ, ಸೀತೆ ಈ ಪ್ರಲೋಭನೆಗಾಗಿ ಬಂದ ಆಪತ್ತನ್ನು ಅನುಭವಿಸಿ ಎಷ್ಟು ಒದ್ದಾಡಿದಳು, ಎಷ್ಟು ಪರಿಪಾಕಗೊಂಡಳು. ರಾವಣ ಹಾಗಾದನ ಇಲ್ಲ. ಹಾಗಾಗಿ ಅವನ ತಕ್ಕಡಿ ಆಗ ಬೇರೆಯಾಗುತ್ತೆ. ಈ ಪ್ರಲೋಭನೆಯ ತಕ್ಕಡಿಯಲ್ಲಿ ಒಂದೇ ಆಗಿ ನಿಂತರೂ ಪಶ್ಚಾತ್ತಾಪದ ತಕ್ಕಡಿಯಲ್ಲಿ ಸೀತೆ ತುಂಬ ಉನ್ನತಿಗೆ ಬಂದುಬಿಡ್ತಾಳೆ, ರಾವಣ ಅಧೋಗತಿಗೆ ಹೋಗಿಬಿಡ್ತಾನೆ. ಇದನ್ನು ಕೂಡ ಗಮನಿಸಬೇಕು. ಆ ದೃಷ್ಟಿಯಿಂದ ವಾಲ್ಮೀಕಿ ಮಹರ್ಷಿಗಳು ಮತ್ತೂ ದೊಡ್ಡ ಕವಿ. ಯಾಕೆಂದರೆ ಎಲ್ಲ ಮಾನವರಿಗೂ ಇರತಕ್ಕಂಥದ್ದು ಇವೇ ರಾಗದ್ವೇಷಗಳು ಅಂತ ಹೇಳುವುದು ಒಂದು ದರ್ಶನ. ಆದರೆ ಸಂಸ್ಕಾರ ಸಂಪನ್ನನಾಗಿ ಆ ರಾಗದ್ವೇಷಗಳ ದೋಷವನ್ನು ತಿದ್ದಿಕೊಂಡ್ರೆ ಏನಾಗ್ತಾನೆ ಅನ್ನೋದು ಮತ್ತೂ ಒಂದು ದರ್ಶನ. ಜಗತ್ತು ಹೀಗಿದೆ ಅನ್ನೋದು ಕವಿ ದರ್ಶನವಾದರೆ, ಜಗತ್ತು ಹೀಗಿರಬೇಕು ಅನ್ನೋದು ಮಹಾಕವಿ ದರ್ಶನ. ಯಾವುದೋ ಒಂದನ್ನು ತೋರಿಸಿದ್ರೆ ಅವರು ಕವಿಗಳಾಗುವುದಿಲ್ಲ. ಬರೀ ಜಗತ್ತು ಕೆಟ್ಟಿದೆ ಅಂತ ಹೇಳಿದ್ರೆ ನಮ್ಮ ನವ್ಯ ಕವಿಗಳ ತರಹ ಆಗ್ತಾರೆ. ಜಗತ್ತೆಲ್ಲ ಚೆನ್ನಾಗಿದೆ ಅಂತಂದರೆ ಅಂಧ ಕವಿಗಳ ತರಹ ಆಗ್ತಾರೆ. ಅದು ಯಾವ ಥರದ್ದು ಅಂತಂದರೆ, ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ನಮ್ಮವರೇ, ಯಾರಲ್ಲಿಯೂ ಏನು ವ್ಯತ್ಯಾಸ ಇಲ್ಲ ಅಂತನ್ನುವಂಥ ಅಂಧಾದ್ವೈತ, ಅದನ್ನು ಅಜ್ಞಾನಾದ್ವೈತ ಅಂತ ಕರೀಬಹುದು. ಅದನ್ನು ಪ್ರಸಾರ ಮಾಡ್ತಕ್ಕಂಥದ್ದು. ಜ್ಞಾನ ಪುರಸ್ಸರವಾದ ಅದ್ವೈತ ಬೇಕು. ಅದು ವಾಲ್ಮೀಕಿ ಮಹರ್ಷಿ, ವ್ಯಾಸ ಮಹರ್ಷಿ, ಕಾಳಿದಾಸನಂಥವರು ತೋರ್ಪಡಿಸಿಕೊಡುವುದು. ಅದನ್ನು ಕುವೆಂಪು ಇಲ್ಲಿ ಹಿಡಿದಿದ್ದಾರೆ. ಮೈದುನ ನಿಂತು ನುಡಿಯಲದ ನವಚತ್ತು ಸೀತೆ ಕಾಂತನ ಕಡೆಗೆ ತಿರುಗಿದಳು. ಸೀತೆ ಕಾಂತನ ಕಡೆಗೆ ತಿರುಗಿದಳು, ಮರುಗಿದಳು, ಕಾಡಿದಳು, ಬೇಡಿದಳು. ಸೀತೆ ಕಾಂತನ ಕಡೆಗೆ ತಿರುಗಿದಳು, ಮರುಗಿದಳು, ಕಾಡಿದಳು, ಬೇಡಿದಳು. ಮಾರ್ನುಡಿಯ ನಿಚ್ಚಿಸದ ಅಲಂಪಿನಿಂ, ಮಾರ್ನುಡಿಯ ನಿಚ್ಚಿಸದ ಅಲಂಪಿನಿಂ
ಮಾರ್ನುಡಿಯ ನಿಚ್ಚಿಸದ ಅಲಂಪಿನಿಂ ನೋಡಿದಳು ರಾಮಚಂದ್ರನ ಮನಂ ತನ್ನ ಮನಮಪ್ಪುವೋ ರಾಮಚಂದ್ರನ ಮನಂ ತನ್ನ ಮನಮಪ್ಪುವೋ ತಿರುಗಿ ನೋಡಿದ ನನುಜನಂ ತಿರುಗಿ ನೋಡಿದ ನನುಜನಂ ನುಡಿದ ನಿಂತೆಂದು ನುಡಿದ ನಿಂತೆಂದು ಪೊರೆ ಮಾಡುವವಿಂದೆ ಸೌಮಿತ್ರಿ ಸೌಮಿತ್ರಿ ಪೊರೆ ಮಾಡುವ ಆವಿಂದೆ ದೇವಿ ಈ ಕೊನೆ ವಯಕೆಯಂ ತೀರ್ಚಿದಪ್ಪೆನ್ ಅಶ್ರಮದಿಂ ಆಂ ಶೀಘ್ರದಿಂ ಸೌಮಿತ್ರಿ ದೇವಿ ಈ ಕೊನೆ ವಯಕೆಯಂ ತೀರ್ಚಿದಪ್ಪೆನ್ ಅಶ್ರಮದಿಂ ಆಂ ಶೀಘ್ರದಿಂ ಮುಗ್ಧೆ ಈ ಮುಗ್ಧ ಕಾಂಕ್ಷೆಗೆ ಸೌಮಿತ್ರಿ ಮುಗ್ಧೆ ಈ ಮುಗ್ಧ ಕಾಂಕ್ಷೆಗೆ ಭಯದ ವಿಘ್ನವೇ ತರ್ಕೆ ಮಗೆ ಸೌಮಿತ್ರಿ ಮುಗ್ಧೆಯ ಈ ಮುಗ್ಧ ಕಾಂಕ್ಷೆಗೆ ಭಯದ ವಿಘ್ನಮೇ ತರ್ಕೆ ಯಮಗೆ ಭಯದ ವಿಘ್ನಮೇ ತರ್ಕೆ ಮಗೆ ಲಕ್ಷ್ಮಣನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ರಾಮನ ಹತ್ರಕ್ಕೆ ಹೋದಳು. ಸೆಷನ್ಸ್ ಕೋರ್ಟಿಂದ ಹೈಕೋರ್ಟಿಗೆ ಜಿಗಿಯುವ ಹಾಗೆ ಕೇಸು. ಪಾಪ ರಾಮನ ಕಡೆಗೆ ಹೋಗ್ತಾಳೆ. ನೋಡಿದಳು, ಬೇಡಿದಳು, ಕಾಡಿದಳು. ಎಲ್ಲಿವರೆಗೂ ಅಂದರೆ ರಾಮನ ಮನಂ ತನ್ನ ಮನ ಮಪ್ಪುವೋಲ್, ತನ್ನ ಮನಸ್ಸಾಗ್ಬಿಡ್ಬೇಕು ರಾಮನ ಮನಸ್ಸು. ಅಂದರೆ ಸೀತೆಯಂತೆ ಅವನು ಬ್ರೈನ್ ವಾಶ್ ಆಗಬೇಕು. ಅದು ಆದದ್ದು ಹಾಗೆ. ಕವಿ ಹೇಳದೆ ಹೇಳ್ತಕ್ಕಂಥದ್ದು ಧ್ವನಿಗಳು ತಾನೆ. ಆಮೇಲೆ ರಾಮ ಲಕ್ಷ್ಮಣನ ನೋಡಿ, ಇಂದು ತಾನೇ ನಾವು ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಸೀತೆಯ ಕೊನೆಯ ಬಯಕೆ, ಅದು ಕೊನೆಯ ಬಯಕೆ ಅನ್ನೋದು ಮಾರ್ಮಿಕವಾಗಿದೆ. ತೀರಿಸೋದಕ್ಕೆ ನಮಗೆ ಯಾಕೆ ಈ ಭಯದ ಒಂದು ಉದ್ವಿಗ್ನತೆಯ ವಿಘ್ನ ಯಾತಕ್ಕೆ ಬೇಡ, ನಾನು ಹೋಗಿ ಬೇಗ ತರ್ತೀನಿ ಅಂಥೇಳಿ ಅವನು ಹೊರಡ್ತಾನೆ. ಮಲ್ಲ ಗಚ್ಚಯಂ ಕಟ್ಟಿಯ ಸಿಡಿಲಾಳ್ ಧನುರ್ಬಾಣ ಪಾಣಿಯಂ ಕಟಿಕಡ್ಗ ಭೀಕರನು ಮಾಗಿ ಮಗನೀಚನಂ ಬೆಂಬತ್ತಿದನು ದೈತ್ಯ ಮಾರೀಚನಂ ಅಂಥೇಳಿ ಅವನು ಗಂಡು ಗಚ್ಚೆ ಹಾಕಿ ಹೊರಡ್ತಾನೆ ಬೆಂಬತ್ತಿ. ರಾಮನಿಗೆ ಗೊತ್ತಿಲ್ವಾ? ಗೊತ್ತೋ ಏನೋ. ಇದೆಲ್ಲ ನಾಟಕ ಅಂತಾರೆ. ಇಷ್ಟೆಲ್ಲ ನಾಟಕ ಆದಮೇಲೆ ರಾಮಾಯಣ ಓದುವುದು ನಾಟಕ ಆಗುತ್ತೆ. ಆ ಹೊತ್ತಿಗೆ ಅವರಿಗೆ ಹಾಗನ್ನಿಸ್ತು ಅಂತ ಅಂದುಕೊಂಡ್ರೆ ಚೆಂದ. ನಮ್ಮ ಬದುಕಿಗೆ ಒಂದು ಪಾಠವಾಗುತ್ತೆ. ಎಂಥೆಂಥ ಸಂದರ್ಭದಲ್ಲಿ ಎಂಥೆಂಥವ್ರಿಗೋ ಪ್ರಲೋಭನೆ ಬರುತ್ತೆ ಅಂದರೆ ನಾವೆಷ್ಟು ಎಚ್ಚರದಲ್ಲಿರಬೇಕು. ಎಷ್ಟು ಎಚ್ಚರದಲ್ಲಿದ್ದರೂ ಜಾರ್ತೀವಿ. ಹಾಗಾಗಿ ಜಾರಿದ ಬೇರೆಯವರ ಮೇಲೆ ನಾವು ಕಟ್ಟೆಚ್ಚರದಿಂದ ಆಕ್ಷೇಪ ಮಾಡುವಾಗ ಗಮನ ಇಟ್ಟುಕೊಳ್ಬೇಕು. ಆ ಬಗ್ಗೆ ಹೆಚ್ಚಿನ ಅರಿವಿರಬೇಕು ಅನ್ನುವುದು ಗೊತ್ತಾಗುತ್ತದೆ. ಆ ಜಿಂಕೆಯ ಬೆಂಬತ್ತಿ ಹೋಗ್ತಾನೆ, ಅದು ಯಾವ ರೀತಿ ಹೋಗ್ತಾನೆ ಅನ್ನೋದನ್ನು ನೋಡಿ ತೋರಿಸ್ತಾರೆ. ಹತ್ತಿರ ಸಾರಿ ಕಣ್ಣಿಟ್ಟು ಕೈ ನೀಡಿ ಪಿಡಿವ ಚಾತುರ್ಯದಿಂದ ನಡೆದು ಸುತ್ತಿ ಹತ್ತಿರ ಸಾರಿ ಕಣ್ಣಿಟ್ಟು ಕೈ ನೀಡಿ ಪಿಡಿವ ಚಾತುರ್ಯದಿಂದಿರೆ ಚಂಗನೆಯ ಚಿಮ್ಮಿ ದಡದಡನೆ ಪೊದೆ ನಡುವ ಇಳಿಯ ನೊದ್ದು ದಡದಡನೆ ಪೊದೆ ನಡುವ ದಡದಡನೆ ಪೊದೆ ನಡುಗುವಂದದೊಳ್ ಇಳೆಯನೊತ್ತು ನಗೆದೋಡೆಗೆ ಬೆಚ್ಚಿ ಸುಯ್ದಟ್ಟುವ ಬೆಂಟೆಗಂ ಬಿಡದೆ ಬೆಂಬತ್ತಿ ದಡದಡನೆ ಪೊದೆ ನಡುಗುವಂದದೊಳ್ ಇಳೆಯನೊತ್ತು ನೆಗೆದೋಡೆ ಬೆಚ್ಚಿ ಸುಯ್ದಟ್ಟುವನ್ ಬೆಂಟೆಗಂ ಬಿಡದೆ ಬೆಂಬತ್ತಿ ಇಳಿರುದೆ ತಗ್ಗನಾಮಿಗಂ
ರಾಮನುಂ ಇಳಿದನದಂ ಇಳಿದುದೆ ತಗ್ಗನಾಮಿಗಂ ರಾಮನುಂ ಇಳಿದನದಂ ಉಬ್ಬನೆರ್ದುದೆ ಜಿಂಕೆ ಓಡೆಯೇರಿದನದಂ ದರಿಯಾಳದಗಲಮಂ ನೆಗೆದುದೆ ಕುರಂಗಂ ದರಿಯಾಳದಗಲಮಂ ನೆಗೆದುದೆ ಕುರಂಗಂ തുരങ്കദോപാദിയും നഗതൻ അന്തുട്ടെ താനും ദരിയാളദഗലമം നഗതുതെ കുരംഗം തുരങ്കദോപാദിയും നഗതനന്തുട്ടെ താനും. ಅದು ಹೇಗೆ ಹೇಗೆ ಹಾರಿ ಹಾರಿ ಹೋದರೆ ಅವನು ಹಾಗೆ ಹಾಗೆ ಹಾರಿ ಹಾರಿ ಹೋಗ್ತಾನೆ. ಅದು ಇಳಿದರೆ ಇವನು ಇಳಿದು, ಅದು ಹತ್ತಿದರೆ ಇವನು ಹತ್ತಿ, ಅದು ಹಾರಿದರೆ ಇವನು ಹಾರಿ, ಅದು ಚಿಗಿದರೆ ಇವನು ಚಿಗಿದು, ಅದೇ ರೀತಿಯಲ್ಲಿ ಹೋದ. ಆ ಓಡಾಟವನ್ನು ಕವಿ ಅಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ದರಿಯಾಳದಗಲಮಂ ನೆಗೆದುದೆ ಕುರಂಗಂ ತುರಂಗದೋಪಾದಿಯಂ ನೆಗೆದನಂತುಟೆ ತಾನು ಮಾ ವಿಹಂಗಮ ಕುಲಂ ಅಂತ. ವಿಹಂಗಮ ಅಂದರೆ ವಿಹಾಯಸಿ ಗಚ್ಚತೀತಿ ವಿಹಂಗಮ, ಸೂರ್ಯನ ಕುಲದವನು ಅಂತ. ವಿಹಂಗಮ ಅನ್ನೋದಕ್ಕೆ ಪಕ್ಷಿ ಅನ್ನುವ ಅರ್ಥ ಕೂಡ ಇದೆ. ಖಗ ಆಕಾಶದಲ್ಲಿ ಓಡುವುದು, ಖೇ ಗಚ್ಚತಿ ಇತಿ ಖಗ ಪಕ್ಷಿ. ಹಾಗೆ ಖಗ ಖೇ ಗಚ್ಚತಿ ಇತಿ ಖಗ ಸೂರ್ಯ. ಈ ಶಬ್ದಗಳನ್ನು ಹಾಗೆ ಬಳಸ್ಕೋತಾರೆ. ಅವರ ಶಬ್ದ ಸಂಪತ್ತಿ ಎಷ್ಟಿತ್ತು ನೋಡಿ. ಸಾಮಾನ್ಯವಾಗಿ ಈಗ ಕನ್ನಡದ ಸಾಹಿತ್ಯದ ಶಬ್ದ ಸಂಪತ್ತಿಗೆ ದೊಡ್ಡ ಕೊರತೆ ಬಂದುಬಿಟ್ಟಿದೆ. ಯಾಕೆಂದರೆ ಇವರುಗಳು ಬರೀತಕ್ಕಂಥದ್ದು ಜನಸಾಮಾನ್ಯರಿಗೆ ಅರ್ಥವಾಗಬೇಕಂತೆ, ಅದು ಅವರಿಗೆ ಮಾತ್ರ ಅರ್ಥವಾಗಬೇಕು, ಇನ್ಯಾರಿಗೂ ಬೇಕಿಲ್ಲ ಅಂತ. ಹಾಗಾಗಿ ಬಡಕಲು ಶಬ್ದಗಳಿಂದ ಯಾವ ಕಾವ್ಯ ಆಗುತ್ತೆ? ಎಷ್ಟು ತಡಕಿ ಕಟ್ಟಿದ್ರೂ ಒಂದು ಕೋಟೆ ಬಾಗಿಲಾಗುತ್ತೆ. ಇದನ್ನು ಗಮನಿಸಬೇಕು. ಆಮೇಲೆ ಅದು ಹಳ್ಳೆಗಳ ನಡುಗುವಂತೆ, ಜೊಲ್ಲು ಸುರಿಯುವಂತೆ, ನಾಲಿಗೆ ಸೇದುವಂತೆ, ತಿದಿಯೊತ್ತುವ ಹಾಗೆ ಎದೆ ಒತ್ತುತ್ತಾ ಇದ್ದರೆ ಓಡುತ್ತೆ. ಓಡದಂತೆ ಇವನು ಬೆಂಬತ್ತಿಕೊಂಡು ಹೋಗ್ತಾ ಇದ್ದಾನೆ. ಕಡೆಗಿನ್ನ ಸಹನೆ ಮೀರಿತು, ಸೋಲಾಯಿತು ಕಾಲಿಗೆ. ಆದರೆ ಬಾಣಕ್ಕೆ ಬಂತು ಜೀವ. ತಕ್ಷಣ ಬಿಲ್ಲು ಬಾಣಗಳನ್ನು ಹೂಡಿ ತೆಗೀತಾನೆ. ರವಿವಂಶಜಂ ಕಣಯ ನೆಳೆದನು ಕೈಗೆ ಹೂಡಿದನದಂ ಹೆರೆಗೆ. ರವಿವಂಶಜಂ ಕಣಯ ನೆಳೆದನು ಕೈಗೆ ಹೂಡಿದನದಂ ಹೆರೆಗೆ. ವ್ಯಾಕರಣ ಛಂದಸ್ಸಲಂಕಾರ ಸೂತ್ರಂಗಳಿಂ ಕಪ್ಪ ಬೆಣ್ಣಂ ಕಟ್ಟು ವ್ಯಗ್ಗತನಮಂ ಬಿಟ್ಟು. ವ್ಯಾಕರಣ ಛಂದಸ್ಸಲಂಕಾರ ಸೂತ್ರಂಗಳಿಂ ಕಬ್ಬ ಬೆಣ್ಣಂ ಕಟ್ಟು ವ್ಯಗ್ಗತನಮಂ ಬಿಟ್ಟು. ಹೃದಯದ ವೇಷಮನೆಚ್ಚುವ ಮಹಾಕವಿಯ ಮಾರ್ಗದಿಂ. ಹೃದಯದ ವೇಷವನೆಚ್ಚುವ ಮಹಾಕವಿಯ ಮಾರ್ಗದಿಂ. ಮಾರ್ಗಣವನೆಚ್ಚನೇಣನ ಮೈಗೆ. ಹೃದಯದ ವೇಷಮನೆಚ್ಚುವ ಮಹಾಕವಿಯ ಮಾರ್ಗದಿಂ. ಮಾರ್ಗಣವನೆಚ್ಚನೇಣನ ಮೈಗೆ. ಗೋಣ್ತರಿದು ಹೊಲ ಉರುಳಿ 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 ಬೀಳುವಂತೆ. ಗೋಣ್ತರಿದು ಹೊಲ ಉರುಳುರುಳಿ ಬೀಳುವವೋ. ಕುವೆಂಪು ಅವರ ಕಾವ್ಯದ ಒಂದು ವಿಶೇಷ ಏನೆಂದರೆ, ಅನೇಕ ಸಂದರ್ಭಗಳಲ್ಲಿ ಅವರು ಕಾವ್ಯವನ್ನೇ, ಕವಿ ವ್ಯಾಪಾರವನ್ನೇ, ಕವಿ ಪ್ರತಿಭೆ, ಕವಿಯ ದೃಷ್ಟಿಯನ್ನೇ ಉಪಮಾನವಾಗಿ, ಉಪಮೇಯವಾಗಿ, ಬಗೆ ಬಗೆಯ ವಿಭಾವನೆಯಾಗಿ ಬಳಸಿಕೊಂಡು ಅಲಂಕಾರಗಳನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಕಾವ್ಯ ಸಾಮಗ್ರಿಯನ್ನೇ ಕಾವ್ಯಕ್ಕೆ ಅಲಂಕಾರ ಮಾಡ್ತಾರೆ. ಬೆಲ್ಲದ ಗಣಪತಿಗೆ ಬೆಲ್ಲವೇ ನೈವೇದ್ಯ ಅನ್ನುವ ಗಾದೆಯಂತೆ ಮಾಡಿದ್ದಾರೆ. ಇದು ತುಂಬ ವಿಶೇಷವಾದದ್ದು. ಹಿಂದೆ ನಾವು ಶಿಲಾ ತಪಸ್ವಿನಿಯಲ್ಲಿ ನೋಡಿದ್ವಿ. ಅಹಲ್ಯೆ ಕಲ್ಲಾದವಳು ಹೆಣ್ಣಾದ ಕೂಡಲೇ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ ಅಂತ. ಹಾಗೆ ರಾಮ ಲಕ್ಷ್ಮಣರು ಮುಂದೆ ಪಂಚವಟಿಯ ಪರ್ಣಕುಟಿಯ ಕಡೆಗೆ ನಡೆದು ಬರ್ತಾ ಇದ್ದಾಗ ರಸಾವೇಶ ಇಳಿದಾಗ ಕವಿಯ ಕಾವ್ಯ ಇರುವ ಹಾಗೆ ಅವರು
ಬಗ್ಗೆ ಕಾಲೆಳೆದುಕೊಂಡು ಬಂದರು ಅಂತ ಒಂದು ವರ್ಣನೆ ಮಾಡ್ತಾರೆ. ಇಲ್ಲೀಗ ಜಿಂಕೆಯ ಒಂದು ಗಮಕಿಯೋರ್ವನ ನುಡಿಯಲ್ಲಿ ಮತ್ತು ಕಾವ್ಯಲಕ್ಷ್ಮಿ ಅಲಿಯುವ ಹಾಗೆ ಅಂತ ಒಂದು ವರ್ಣನೆ ಮಾಡಿದರು. ಈಗ ನೋಡಿ, ರಾಮ ಇನ್ನು ಜಿಂಕೆಯನ್ನು ಬೆಂಬತ್ತಿ ಹಿಡಿಯುವುದು ಅಲ್ಲ, ನಿಂತಲ್ಲಿಯೇ ಅದನ್ನು ನಾನು ಕೊಂದು ಬಿಡ್ತೀನಿ ಅಂತಂದುಕೊಂಡು ಬಿಲ್ಲು ಬಾಣಗಳನ್ನು ಹೂಡಿದ. ಹೇಗೆ ಅದನ್ನು ಅನುಸರಿಸ್ತೀನಿ ಅಂತಂದರೆ, ಜಿಂಕೆಯನ್ನು ಅನುಸರಿಸಿ ಮಾಯಾಮೃಗವನ್ನು ಬೆಂಬತ್ತಿ ಓಡ್ತೀನಿ ಅಂದರೆ ಯಾವುದೋ ಕಟ್ಟಲೆಗೆ ಅನುಸಾರವಾಗಿರುವುದು. ಜಿಂಕೆ ಕೈಗೆ ಸಿಗೋದಿಲ್ಲ, ಇವನಂತೂ ಬಿಡುವಂತೆ ಇಲ್ಲ. ಕವಿತೆ ದೂರ ಓಡ್ತಾ ಇರುತ್ತೆ, ಇವನು ಆ ಕವಿತೆಯ ಜಾಡು ಅಂತಂದುಕೊಂಡು ಛಂದಸ್ಸು ವ್ಯಾಕರಣ ಅಲಂಕಾರಗಳಲ್ಲಿಯೇ ಇರ್ತಾನೆ. ರವಿವಂಶಜಂ ಕಣೆಯನೆಳೆದನು ಕೈಗೆ ಹೂಡಿದನದಂ ಹೆದೆಗೆ ವ್ಯಾಕರಣ ಛಂದಸ್ ಅಲಂಕಾರ ಸೂತ್ರಂಗಳಿಂ ಕಬ್ಬವೆಣ್ಣಂ ಕಟ್ಟು ವೆಗ್ಗತನಮಂ ಬಿಟ್ಟು ಹೃದಯದ ಆವೇಶಮನೆ ನಚ್ಚುವ ಮಹಾಕವಿಯ ಮಾರ್ಗದಿಂ. ಯಾಕೆ ಅಲಂಕಾರ ಛಂದಸ್ಸು ವ್ಯಾಕರಣ ಎಲ್ಲ ಇದ್ದೂ ಕವಿತೆ ಇಲ್ಲದೆ ಹೋಗ್ಬೋದು. ಅವಿಲ್ಲದೆ ಕವಿತೆ ಚೆನ್ನಾಗಿರ್ಬೋದು. ಲೋಕರೂಢಿಯ ಮಾತುಗಳಲ್ಲಿ ನಾವು ಎಷ್ಟು ಕಡೆ ನಾವು ನೋಡ್ತೀವಿ, ಎಷ್ಟು ಸೊಗಸಾದ ಗಾದೆಗಳಲ್ಲಿ ನಾವು ಕಾಣ್ತೀವಿ ಕಾವ್ಯವನ್ನು. ಹಳ್ಳಿಗರ ಗ್ರಾಮ್ಯವಾಣಿಯಲ್ಲಿ ಎಷ್ಟು ಸುಂದರವಾದಂಥ ಕಾವ್ಯ ಸಂಸ್ಕಾರದ ಸೊಗಸನ್ನು ನಾವು ಗಮನಿಸ್ತೀವಿ ಅಂತ ನೋಡಿದ್ರೆ ನಮಗೆ ತಿಳಿಯುತ್ತೆ. ಯಾಕೆ ಸಂಗೀತ ಅಂದರೆ ಏನು ಅಂತ ಗೊತ್ತಿಲ್ಲ, ಶ್ರುತಿಲಯದ ಕಲ್ಪನೆಯೇ ಇರೋಲ್ಲ, ಅರೆ ಚೆನ್ನಾಗಿ ಕುಣಿತಾರೆ. ಮೊನ್ನೆ ಒಂದು ಸಂದರ್ಭ ಹಾಡ್ತಾರೆ, ಚೆನ್ನಾಗಿ ಅದು ಕಾಣಿಸುತ್ತೆ. ಮೊನ್ನೆ ಸಿದ್ದಾಪುರದಲ್ಲಿ ಯಾವುದೋ ಒಂದು ಅರ್ಥಶಾಸ್ತ್ರದ ಬಗೆಗಿನ ಭಾಷಣಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಹತ್ತಿರದಲ್ಲಿ ಶಿರಸಿಯ ಬಳಿಯ ಒಂದು ಹಳ್ಳಿ, ಅಲ್ಲಿಗೆ ಹೋಗಿದ್ದೆ. ಅದು ಯಾವುದೋ ಒಂದು ಸಮಾರಂಭ, ಮನೆಯ ಸಮಾರಂಭ. ಮಕ್ಕಳೆಲ್ಲ ಕುಣಿತಾ ಇದ್ದರು. ಯಾವುದೋ ಒಂದು ಹಿಂದಿ ಹಾಡು, ಒಂದು ಭಕ್ತಿ ಸಂಪ್ರದಾಯದ ಭಜನೆ, ಅದಕ್ಕೆ ಕುಣಿತಾ ಇದ್ದರು. ಎಷ್ಟು ಚೆನ್ನಾಗಿ ಕುಣಿತಾ ಇದ್ರು ಅಂದರೆ, ಇದು ಬದ್ಧಾಚಾರಿ, ಇದು ವಿಚ್ಚವಾಚಾರಿ, ಇದು ಏಡಕ ಕ್ರೀಡಿತ ಅಂತ ನಾನು ಲೆಕ್ಕ ಇಡ್ತಾ ಇದ್ದೀನಿ. ಅವರಿಗೆ ಏನೂ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಮಾತಾಡ್ತೀರಾ ಅಂದರು. ನಾನು ಹೇಳಿದೆ, ಈ ಮಕ್ಕಳೆಲ್ಲಾದರೂ ನೃತ್ಯ ಕಲ್ತೀವಿಯಾ ಅಂತ. ಇಲ್ಲ, ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಮಾಡಿರೋದು ಅಂತ. ಆ ಮನಸ್ಸಿಗೆ ಬಂದಿದ್ದು ಮಾಡಿದ್ರೊಳಗೆ ಶಾಸ್ತ್ರ ಇದೆ. ನಾವು ಗುರುತಿಸಿಕೊಳ್ಳಬೇಕಾಗುತ್ತೆ ಶಾಸ್ತ್ರವನ್ನು ಎಷ್ಟೋ ಕಡೆ. ಅದು ಹಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ. ವಾಲ್ಮೀಕಿ ಮಹರ್ಷಿಯ ಬಾಯಿಂದ ಬಂದದ್ದನ್ನು ಬ್ರಹ್ಮ ಶ್ಲೋಕ ಏವ ತ್ವಯಾ ಬದ್ಧ ನಾತ್ರ ಕಾರ್ಯ ವಿಚಾರಣ ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ನನ್ನಿಚ್ಛೆಯಿಂದ ಬಂದದ್ದಯ್ಯ ಬಾಯಲ್ಲಿ ವಾಣಿ, ನಿನ್ನಿಚ್ಛೆಯಿಂದ ಅಲ್ಲ ಅಂತ. ಅಂದರೆ ಬ್ರಹ್ಮ ಪ್ರೇರಿಸಬೇಕು. ವಿಶ್ವಸ್ರಷ್ಟಾರ ಪ್ರೇರಿಸಿದರೆ ಕವಿ ತಾನು ದ್ರಷ್ಟಾರನಾಗಿ ಕಾಣ್ತಾನೆ ಕಾವ್ಯವನ್ನು. ಹಾಗಲ್ಲದೇ ಇದ್ದರೆ ಲೆಕ್ಕಕ್ಕೆ ಲೆಕ್ಕ ಇರುತ್ತೆ. ನಾನು ಎಷ್ಟೋ ಜನ ಪಂಡಿತರನ್ನು ನೋಡಿದ್ದೀನಿ. ಛಂದಸ್ಸಿಗೆ ಛಂದಸ್ಸಿರುತ್ತೆ, ವ್ಯಾಕರಣಕ್ಕೆ ವ್ಯಾಕರಣ ಇರುತ್ತೆ, ಅಲಂಕಾರಕ್ಕೆ ಅಲಂಕಾರ ಇರುತ್ತೆ. ಸೊಗಸು ಮಾತ್ರ ಅವ್ರ ಊರಲ್ಲೇ ಇರೋದಿಲ್ಲ. ಏನು ಮಾಡೋಣ? ತುಂಬ ಜನ ಶಾಸ್ತ್ರೀಯವಾಗಿ ಹಾಡಬೇಕು ಅಂತ ಹಾಡ್ತಾರೆ. ಅವರಲ್ಲಿ ಹಾಡಿರುತ್ತೆ ಹೊರತುನುವೆ ನಮಗೆ ಪಾಡೇ ಇರೋದು, ಏನೂ ಪ್ರಯೋಜನವಾಗೋದಿಲ್ಲ. ಶಾಸ್ತ್ರದ ಶಿಸ್ತು ಅನ್ನೋದು ಒಂದು ಲಘಿಮ ಕೌಶಲದಿಂದ ಮೀರಲ್ಪಡಬೇಕು, ಅದನ್ನು ದೂರ ಇಡುವುದಲ್ಲ, ಅದು ಮೀರಬೇಕು ಅಂತ. ಈ ಶಾಸ್ತ್ರನಿಷ್ಠೆ ಮಾಯಾಮೃಗದ ಬೆಂಬತ್ತುವಿಕೆಯಂತೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಕಾವ್ಯದ ಅಲಂಕಾರ ಛಂದಸ್ಸು ವ್ಯಾಕರಣಗಳನ್ನು ದೂಷಿಸಿಲ್ಲ ಇಲ್ಲಿ. ಕವಿ ಕುವೆಂಪು ಅದನ್ನೆಲ್ಲ ತಿರಸ್ಕರಿಸಿ ಬೆಳೆದವರಲ್ಲ, ಅದನ್ನೆಲ್ಲ ಅಧಿಗಮಿಸಿ ಬೆಳೆದವರು, ಅದನ್ನು ಮೀರಿದವರೇ ಹೊರತು ಗಾಳಿಗೆ ತೂರಿದವರಲ್ಲ ಅನ್ನುವುದನ್ನು ಗಮನಿಸಬೇಕಾಗುತ್ತೆ. ಹೀಗೆ ಕಾವ್ಯವನ್ನೇ ಒಂದು ಅಲಂಕಾರವಾಗಿ, ಕವಿತಾ ಸ್ವಾರಸ್ಯಗಳನ್ನೇ ಒಂದು ಭಾಷಾ ಭಂಗಿಯ ಬೆಡಗಾಗಿ ತೋರ್ಪಡಿಸುವಂಥದ್ದು ಅವರ ಸ್ವಾರಸ್ಯ. ಮಹಾಕವಿಯ ಮಾರ್ಗದಿಂದ ಮಾರ್ಗಣವನ್ನು ಎಚ್ಚ ಏಣನ ಮೈಗೆ ಆಗ ಬಿಟ್ಟಾಗ ನೋಡಿ, ಯಾವಾಗ ನಾವು ಹಿಡಿತೀವೋ ಆಗ ಶಾಸ್ತ್ರಗಳು ನಿಂತೋಗ್ಬಿಡುತ್ತೆ. ನಾವು ಶಾಸ್ತ್ರವನ್ನು ಮೀರ್ತೀವಿ ಅಂತ. ಅದು ಎಲ್ಲಿವರೆಗೂ ಅಂತಂದರೆ, ಶಾಸ್ತ್ರವನ್ನು ಎಲ್ಲಿವರೆಗೂ ಅಭ್ಯಾಸ ಮಾಡಬೇಕು ಅಂದರೆ ಅದು ಮರೆತೋಗುವಷ್ಟು ಅಭ್ಯಾಸ ಮಾಡಬೇಕು. ಶಾಸ್ತ್ರವನ್ನು ಬಿಸಾಕೋದು ಅಂತಲ್ಲ, ಶಾಸ್ತ್ರಾಭ್ಯಾಸ, ಶಾಸ್ತ್ರ ಅನ್ನೋದು ಮರೆಯುವ ಮಟ್ಟಿಗೆ ಆಗಬೇಕು. ಆಗ ಬಾಯಲ್ಲಿ ಬಂದಿದ್ದೆಲ್ಲ ಶಾಸ್ತ್ರೀಯವಾಗಿರುತ್ತೆ. ಆದರೆ ಶಾಸ್ತ್ರೀಯವಾಗಿ ಆಡಬೇಕು ಅನ್ನುವಂಥ ಬೆಂಬತ್ತಿದ ಭೂತ ಇರೋದಿಲ್ಲ. ಸಿಂಧಬಾದನ ಹೆಗಲ ಮೇಲೆ ಆ ಮುದುಕ ಕೂತಿರ್ತಾ ಇದ್ದನಲ್ಲ, ಹಾಗೆ ಇರೋದಿಲ್ಲ. ಈ ಹೊತ್ತಿನವರು ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ, ಶಾಸ್ತ್ರ ಒಂದು ಭೂತ ಅಂತ ದೂರ ಇಟ್ಟರು. ಹಾಗಾಗಿ ಇವರಿಗೆ ಭವಿಷ್ಯವೇ ಇಲ್ಲದಾಯಿತು. ಹಿಂದಿನವರು ಏನು ಮಾಡಿದ್ರು, ಶಾಸ್ತ್ರ ಒಂದು ದೇವರು ಅಂತ ತಲೆ ಮೇಲೆ ಇಟ್ಕೊಂಡಿದ್ದರಿಂದ ಅದು ದೆವ್ವವಾಗಿ ಕೂತ್ಕೊಳ್ತು. ಅವರಿಗೆ ವರ್ತಮಾನ ಇಲ್ಲ ಶಾಸ್ತ್ರದ್ದು, ಇವರಿಗೆ ಭವಿಷ್ಯವೇ ಇಲ್ಲ ಅನ್ನುವುದಾಯಿತು. ನಾವು ಹಾಗಲ್ಲದೆ ಶಾಸ್ತ್ರಾನುಸಂಧಾನ ಮಾಡಿ ಶಾಸ್ತ್ರವನ್ನು ಹೊತ್ತೀವಿ ಅನ್ನೋದನ್ನು ಮರೆಯಬೇಕು. ನಾವು ನಮ್ಮ ದೇಹವನ್ನು ಹೊತ್ತಿದ್ದೀವಿ, ಆದರೆ ದೇಹದ ಭಾರ ಯಾವಾಗ ಆಗುತ್ತೆ? ನಮಗೆ ತುಂಬ ಬಳಲಿಕೆ ಆದಾಗ, ನಾವಲ್ಲದೇ ಇದ್ದಾಗ ಆಗುತ್ತೆ. ನಮ್ಮಲ್ಲಿ ಉಲ್ಲಾಸ ಇದ್ದಾಗ ದೇಹದ ಭಾರ ಇರೋದಿಲ್ಲ. ಹಾಗೆಯೇ ರಸಾವೇಶ ಇದ್ದಾಗ ದೇಹ ಭಾರ ಇರೋದಿಲ್ಲ. ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಎಲ್ಲ ಕಲೆಗಳಲ್ಲಿ ಇದು ಸತ್ಯ, ಜೀವನ ಕಲೆಯಲ್ಲಿ ಪರಮಸತ್ಯ. ಎಷ್ಟೆಲ್ಲ ಮ್ಯಾನೇಜ್ಮೆಂಟ್ನ ಸೂತ್ರಗಳಿವೆ. ಯಾರೋ ಒಬ್ಬರು ಪಾಪ ನನ್ನ ಈ ಭಾಷಣಗಳ
ಒಂದು ದನಿಸುರಳಿಗಳನ್ನು ಸಾಂದ್ರಸ್ಥಾಲಿಗಳನ್ನು ಕೇಳಿದವರು ಒಬ್ಬರು ಪಾಪ ಒಂದು ಬಹಳ ಸಜ್ಜನಿಕೆಯಿಂದ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ನೀವು ಗೇಲ್ ಕಾರ್ನಿಗೆ ಮೊದಲುಗೊಂಡು ಎಲ್ಲರನ್ನೂ ಉಚಾಯಿಸಿಬಿಡ್ತೀರಾ, ತಳ್ಳಿಬಿಡ್ತೀರಲ್ಲ, ಇದೇನು ನ್ಯಾಯವೇ? ನಿಮಗೆ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಬಗ್ಗೆ ನಿಮಗೇನೋ ಕಟುತ್ವ ಇದೆ ಅನಿಸುತ್ತೆ, ತಿರಸ್ಕಾರ ಇದೆ ಅನಿಸುತ್ತಲ್ವ ಅಂತ. ಇಲ್ಲಪ್ಪ, ತಿರಸ್ಕಾರ ಅಂತಲ್ಲ, ಆ ಸೂತ್ರಗಳನ್ನೇ ಇಟ್ಟುಕೊಂಡು ಹೋದರೆ ತಪ್ಪಾಗುತ್ತೆ ಅನ್ನೋದು. ಜೀವನ ಮತ್ತೂ ವಿಸ್ತಾರವಾದದ್ದು. ಯಾವುದೋ ಅಮೆರಿಕದಂಥ ದೇಶಕ್ಕೆ ಆ ಸೂತ್ರಗಳು ಬೇಕಾಯಿತು ಅಂದರೆ ಬೆಂಗಳೂರಿಗೆ ಬೇಕು ಅಂತ ಅರ್ಥ ಇಲ್ಲ. ಬೆಂಗಳೂರಲ್ಲಿ ಇನ್ನೂ ಗೋಖಲೆ ಸಂಸ್ಥೆ ಇದೆ, DVG ಅವರ ಸಾಹಿತ್ಯ ಇದೆ, ಅಲ್ಲಿವರೆಗೂ ನಮಗೆ ಬೇಕಾಗಿಲ್ಲ. ಎಲ್ಲಿವರೆಗೂ ಗುಂಡಪ್ಪನವರ ಕಗ್ಗ ಇರುತ್ತೋ, ಎಲ್ಲಿವರೆಗೂ ಅವರ ಬಾಳೆಗೊಂದು ನಂಬಿಕೆ ಇರುತ್ತೋ, ಅಲ್ಲಿವರೆಗೂ ಗೇಲ್ ಕಾರ್ನಿಗೆ ನಮಗೆ ಬೇಕಿಲ್ಲ ಅಂತ. ಈ ಮಾತನ್ನು ಕಾರ್ನಿಗಿಯನ್ನು ಚೆನ್ನಾಗಿ ಅರೆದು ಕುಡಿದಂಥ ನಮ್ಮ ಆದರಣೀಯರಾದ ಕರ್ಜಗಿಯವರೇ ತಮ್ಮ ಭಾಷಣಗಳಲ್ಲಿ, ಬರವಣಿಗೆಗಳಲ್ಲಿ ಹೇಳಿದ್ದಾರೆ. ಯಾಕೆ ಆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಇನ್ನಷ್ಟು ಮತ್ತಷ್ಟು ಶಾಸ್ತ್ರಗಳನ್ನು ಮಾಡಿಕೊಳ್ಳೋದು ಯಾವಾಗ ಅಂದರೆ ಜೀವತ್ ಪರಂಪರೆಯಿಂದ ದೂರ ಹೋದಾಗ. ಜೀವತ್ ಪರಂಪರೆಯಿಂದ ದೂರ ಹೋದಾಗಲೇ ಪುಸ್ತಕ ಸೂತ್ರಗಳು ಬೇಕಾಗುತ್ತವೆ. ನೋಡಿ, ಎಷ್ಟೋ ಜನ ಯಕ್ಷಗಾನ ಕವಿಗಳು ಛಂದಸ್ಸು, ವ್ಯಾಕರಣ, ಅಲಂಕಾರವನ್ನು ಬಲ್ಲವರಲ್ಲ. ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಗರತಿಯ ಹಾಡುಗಳನ್ನೆಲ್ಲ ಹೇಳದಂಥವರಿಗೆ ಇವು ಯಾವುದರ ಗಂಧವೂ ಇಲ್ಲ. ಆದರೆ ಅವರ ಆ ದಟ್ಟವಾದ ವಾತಾವರಣದಲ್ಲಿ ಇದ್ದಿದ್ದರಿಂದ ನೀರಿನಲ್ಲಿಯೇ ಹುಟ್ಟಿದ ಮೀನಿಗೆ ಈಜನ್ನು ಯಾರು ಕಲಿಸಿದ್ರು? ಅದಕ್ಕೆ ಅದು ಜನ್ಮದಿಂದ ಬಂದಂಥದ್ದು, ಅದು ಪ್ರಭಾವ. ನಾವು ಈಜುವುದನ್ನು ಕಲಿತರೆ ಅದು ಸಿದ್ಧಿ. ಹೀಗೆ ಪ್ರಭಾವವಾಗಬೇಕು ಯಾವುದೇ ವಿದ್ಯೆ, ಸಿದ್ಧಿ ಆಗಬಾರ್ದು. ಸಿದ್ಧಿ ಕಡೆಗೆ ಬುದ್ಧಿ ಕಿಟ್ಟಾಗ ಲದ್ದಿಯೇ ಆಗಿಬಿಡುತ್ತೆ. ಇದು ಗಮನದಲ್ಲಿರಬೇಕು. ಕುವೆಂಪು ಇದನ್ನು ಚೆನ್ನಾಗಿ ತಿಳಿಯಪಡಿಸ್ತಾರೆ. ಕುವೆಂಪು ಅವರನ್ನು ತುಂಬ ಜನ ಅರ್ಥ ಮಾಡಿಕೊಂಡಿಲ್ಲ. ಅವರನ್ನು ಪರಂಪರೆಗೆ ವಿರೋಧಿ ಎನ್ನುವಂತೆ ಚಿತ್ರಿಸ್ತಾರೆ. ತುಂಬ ತಪ್ಪು. ಅವರು ಪ್ರಜ್ಞಾ ವಿರೋಧಕ್ಕೆ ವಿರೋಧಿ ಅಷ್ಟೇ ಹೊರತು ಪರಂಪರೆಗೆ ವಿರೋಧಿ ಅಲ್ಲ. ಅವರು ಆ ಪರಂಪರೆಗೆ ವಿರೋಧಿಯಾಗಿದ್ದರೆ ರಾಮಾಯಣ ದರ್ಶನವನ್ನು ಬರಿತಾ ಇರಲಿಲ್ಲ, ವಿವೇಕಾನಂದ ರಾಮಕೃಷ್ಣಾದಿಗಳನ್ನು ಆಧರಿಸ್ತಾ ಇರಲಿಲ್ಲ. ಮುಂದೆ ಇದೇ ರೀತಿಯ ಚಿತ್ರಣವನ್ನು ಮುಂದುವರಿಸುವಂಥದ್ದನ್ನು ನೋಡಿ. ಶಾಶ್ವತವನರಿಯಲ್ಕೆ ನಶ್ವರದ ಹೃದಯಮಂಬೇದಿಸುವ ಕವಿಯ ದರ್ಶನದಂತೆ. ಶಾಶ್ವತವನರಿಯಲ್ಕೆ ನಶ್ವರದ ಹೃದಯಮಂಬೇದಿಸುವ ಕವಿಯ ದರ್ಶನದಂತೆ. ಕಲಶದಂ ಛಿದ್ರಿಸಲ್ ಕಾಕಿದವ ಪಶುಗಳೇ ವರದಿಂದೆ ಜಗುಳ್ದುದು ನಿಶಾಚರಾಕೃತಿ ಮಿಥ್ಯ ಬಿರಿಯಲ್ಕೆ ಪ್ರತ್ಯಕ್ಷಮಪ್ಪಂತೆವೋ. ಕಣ್ಬೆರ್ಚಿ ನೋಡುತ್ತಿರಲಾಯಿತು, ಕಣ್ಬೆರ್ಚಿ ನೋಡುತ್ತಿರಲಾಯಿತು, ಕಿವಿಯ ಬೆಚ್ಚುವಂತೆ ಓ ಲಕ್ಷ್ಮಣ, ಓ ಲಕ್ಷ್ಮಣ, ಓ ಲಕ್ಷ್ಮಣ ಎಂಬ ಮಹಾಧ್ವಾನ ಮಸುರನು ದುರ್ಕಿ ರೋದಿಸಿತು. ಅಸುರನು ಸಿರಿಂದುರ್ಕಿ ರೋದಿಸಿತು. ಓ ಲಕ್ಷ್ಮಣ, ಓ ಲಕ್ಷ್ಮಣ. ಗಗನಗಿರಿವನ ಮುಖಾಮುಖಂಗಳಿ ಪ್ರತಿರಣಿತಮಾಗಿ ಗಗನಗಿರಿವನ ಗುಖಾಮುಖಂಗಳು ಪ್ರತಿರಣಿತಮಾಗಿ ಪ್ರತಿರಣಿತಮಾಗಿ ದಿಗಿಲೊಂದು ಮಂಗೆ. ಓ ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ
ನಮ್ಮಲ್ಲಿ ಸಾಮಾನ್ಯವಾಗಿ ಓ ಲಕ್ಷ್ಮಣ ಅಂತ ಬಂದೆ ಅಂತನ್ನುವ ಮಾತೇ ಉಂಟು. ಬಹಳ ಸುಸ್ತಾಗಿ ಬಳಲಿ ಒದ್ದಾಡಿಕೊಂಡು ಬರುವುದು. ಕುವೆಂಪು ಅವರು ಬರೀತಾರೆ ಒಂದು ಕಡೆ, ಅವರ ತಾಯಿ ಹೀಗೆಲ್ಲ ಹೇಳ್ತಾ ಇದ್ದರಂತೆ, ಓ ಲಕ್ಷ್ಮಣ ಅಂತ ಹೇಳಿ ಬಂದೆ ಅಂತ. ಆ ಮಾತು ಅವರಿಗೆ ಈ ಸಂಚಿಕೆಗೆ ಹೆಸರು ಕೊಡೋಕ್ಕೆ ಈ ಪದವನ್ನು ಇಷ್ಟು ಬಾರಿ ಬಳಸೋದಕ್ಕೆ ಸ್ಫೂರ್ತಿಯಾಯಿತು ಅಂತ. ಅಂದರೆ ಬಸವಳಿದಾಗ, ಸುಸ್ತಾದಾಗ, ಒದ್ದಾಡಿಕೊಂಡು ಬಂದಾಗ ಹಾಗೆ ಹೇಳುವಂಥ ರೂಢಿ, ಅದನ್ನು ಕವಿ ಬಳಸಿಕೊಂಡಿರುವುದು. ಇಲ್ಲಿ ನೋಡಿ, ಶಾಶ್ವತವ ನರಿಯಲ್ಕೆ ನಶ್ವರದ ಹೃದಯಮಂ ಭೇದಿಸುವ ಕವಿಯ ದರ್ಶನದಂತೆ ಅಂತ. ಆ ಮಾಯಾಮೃಗವನ್ನು ಕೊಂದ ತತ್ಕ್ಷಣ ಆ ಪಶು ಕಳೇವರದಿಂದ ನಿಶಾಚರಾಕೃತಿ ಜಗಳುದುದು ಅಂತ. ಪಶುವಿನ ಶರೀರದಿಂದ ರಾಕ್ಷಸ ಪಾಶವ ಶಕ್ತಿ ಹೊರಕ್ಕೆ ಬಂತು. ಅದು ಬಂದದ್ದು ಹೇಗೆ ಅನ್ನುವುದನ್ನು ಕವಿ ವರ್ಣಿಸ್ತಾರೆ. ನಿಶಾಚರ ಹೊತ್ತಿಕೊಳ್ಬೇಕಾದ ಕಡೆ ಬಿಟ್ಟು ಇನ್ನೆಲ್ಲ ಕಡೆಗೂ ದೀಪ ಹೊತ್ತುಕೊಳ್ತಾ ಇದೆ. ಕವಿ ಅಶಾಶ್ವತವಾದ ಪ್ರಪಂಚವನ್ನು ಕಂಡು ಶಾಶ್ವತವಾದ ಸತ್ಯವನ್ನು ಕಾವ್ಯದ ಮೂಲಕ ಹೇಳ್ತಾನೆ. ಅದು ಅಲ್ಲಿ ಕಾಣಬೇಕಾದಂಥ ಸ್ವಾರಸ್ಯ. ನಶ್ವರದ ಹೃದಯಮಂ ಭೇದಿಸುವ ಕವಿಯ ದರ್ಶನದಂತೆ ಅಂತ. ಅದು ಹೇಗೆ? ರಸ ಶಾಶ್ವತವಾದದ್ದು. ಮಾನವ ಅಶಾಶ್ವತ ಇರಬಹುದು, ಮಾನವನಲ್ಲಿರುವ ಭಾವಗಳು ಶಾಶ್ವತವಾದವು. ಈಗ ರಾಮನಲ್ಲಿರುವ ಸ್ಥಾಯಿ ಭಾವವಾಗಲಿ, ಸೀತೆಯಲ್ಲಿರುವುದಾಗಲಿ ಶಾಶ್ವತವಾದದ್ದು. ಸ್ಥಾಯಿ ಅಂದರೆ ಅದೇ ಅರ್ಥ. ಈ ದೃಷ್ಟಿಯಿಂದ ಶಾಶ್ವತವಾದ ಮಾನವ ಧರ್ಮ ಎಂಥದ್ದು, ಮನೋಧರ್ಮ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳೋದು. ಜೊತೆಗೆ ಈ ಮಾನವ ಧರ್ಮ, ಮನೋಧರ್ಮಗಳೆಲ್ಲವೂ ಕೂಡ ಕಡೆಗೆ ಒಂದು ವಿವರ್ತ, ತೋರಿಕೆ ಅನ್ನುವುದನ್ನು ಗ್ರಹಿಸುವುದು ಕಾವ್ಯದಲ್ಲಿ ಕವಿ ಮಾಡಿಕೊಡುವುದು. ಆ ದೃಷ್ಟಿಯಿಂದ ನನಗನ್ನಿಸುತ್ತೆ ಕಲಾಯೋಗಕ್ಕೆ ಸಮನಾದ ಯೋಗ ಇಲ್ಲ ಅಂತ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಧ್ಯಾನಯೋಗಾದಿಗಳನ್ನು ಹೇಳ್ತಾರೆ. ಅವುಗಳ ಬಗ್ಗೆ ನನ್ನದೇನು ಆಕ್ಷೇಪವಿಲ್ಲ. ಆದರೆ ಕಲಾಯೋಗ ಮಾತ್ರ ಅತ್ಯಂತ ವಿಶಿಷ್ಟವಾದಂಥದ್ದು. ಈ ಕಾಲಕ್ಕಂತೂ ತುಂಬ ಮುಖ್ಯ. ಯಾಕೆಂದರೆ ಕರ್ಮಯೋಗ ನಮಗೆ ಕರ್ಮಕಾಂಡೀಯ ರೂಪವಾಗಿ ಮಾಡುವುದಕ್ಕೆ ಆಗದೇ ಇರುವಂತೆ ಆಗಿದೆ. ಅಷ್ಟರ ಮಟ್ಟಿಗೆ ನಾವು ಆ ದಾರಿಯ ತಪ್ಪಿ ಬಂದುಬಿಟ್ಟಿದ್ದೀವಿ. ಇನ್ನು ಭಕ್ತಿಯೋಗಕ್ಕೆ ಬೇಕಾದ ಮುಗ್ಧತೆ ನಮ್ಮಲ್ಲಿ ಇಲ್ಲ. ನಂಬೋದಿಲ್ಲ ನಾವು. ನಂಬಿದ ಮೇಲೆ 4 ಜನರ ಹತ್ರ ವಿಚಾರಿಸ್ತೀವಿ ಅಂದರೆ ಅದು ನಂಬಿಕೆಯೇ ಅಲ್ಲ. ನಾನು ಜ್ಯೋತಿಷ ನಂಬುತ್ತೀನಿ ಯಾವಾಗ ಅಂದರೆ ನನಗೆ ಅನುಕೂಲವಾಗಿ ಭವಿಷ್ಯ ಹೇಳಿದಾಗ ಅಂತಂದರೆ ಅದು ಯಾವ ರೀತಿ ನಂಬಿಕೆ? ಅದು ವಿಶ್ವಾಸ ವ್ಯಭಿಚಾರ. ಇನ್ನು ಜ್ಞಾನಯೋಗಕ್ಕೆ ಬೇಕಾದಂತಹ ಚಿತ್ತಶುದ್ಧಿ ಇಲ್ಲವೇ ಇಲ್ಲ. ರಾಜಯೋಗ, ಧ್ಯಾನಯೋಗಾದಿಗಳಿಗೆ ಅದಕ್ಕೆ ಬೇಕಾಗಿರುವಷ್ಟು ಜಿತವಾದ ದುಡಿತ ಇಲ್ಲ. ಇನ್ನು ಉಳಿದದ್ದು ಒಂದು ಕಲಾಯೋಗ. ಇದು ಏನು ಸುಲಭವಲ್ಲ, ಆದರೆ ಇದು ಎಲ್ಲೆಲ್ಲೂ ಕಾಣ್ತಾ ಇರತಕ್ಕಂಥದ್ದು. ಮತ್ತು ಇದಕ್ಕೆ ಇರುವ ರಂಜನೆಯ ಕ್ರಮ ತುಂಬ ದೊಡ್ಡದು. ಎಂಥ ಗಮಾರನಿಗೂ ಕಲೆ ಸಂತೋಷವನ್ನು ಕೊಡುತ್ತೆ. ಆದರೆ ಭಕ್ತಿಯೋ, ಜ್ಞಾನವೋ, ಕರ್ಮವೋ, ಧ್ಯಾನವೋ ಅಷ್ಟು ಸುಲಭದಲ್ಲಿ ಮಾಡುವುದಿಲ್ಲ. ಏಕಾಕ್ಷರ ಪದ್ಯ ಇದ್ದಂತೆ ಓಂಕಾರ ಜಪ ಯಾರಿಗೆ ಬೇಕದು? ಆದರೆ ಕಾವ್ಯ ಕಲೆ ಹಾಗಲ್ಲ. ಈ ದೃಷ್ಟಿಯಿಂದ ಈ ಕಾವ್ಯ ಯೋಗವನ್ನು ಕುವೆಂಪು ಅವರು ತುಂಬ ಹೇಳ್ತಾರೆ. ನಿಶಾಚರ ಹೊರಗೆ ಬಂದದ್ದು ಮಿಥ್ಯ ಬೆರಿಯಲ್ಕೆ ಸತ್ಯಂ ಪ್ರತ್ಯಕ್ಷಮಪ್ಪಂತೆ ಓಲ್. ಅದು ಓ ಲಕ್ಷ್ಮಣ ಅಂತ ಕೂಗಿದ್ದು ನಿಮಗೆ ಗೊತ್ತಿದೆ. ಕಥೆಯನ್ನು ವಿಸ್ತರಿಸಬೇಕಾಗಿಲ್ಲ. ಅದು ಸೀತೆಯ ಕಿವಿಗೆ ಬರುವವರೆಗೂ ಅದು ಮಾರ್ದನಿಸಿದೆ, ಅನುರಣಿಸಿದೆ. ಆಗ ಸೀತೆ ಒದ್ದಾಡ್ತಾಳೆ, ಸಂಕಟ ಪಡ್ತಾಳೆ. ಏನೇನಾದಳು ಅನ್ನೋದನ್ನು ಕವಿ ಹೇಳ್ತಾನೆ. ಬೆಚ್ಚಿದಳ್, ಬೆವರಿದಳ್, ಹಲುಬಿದಳ್, ಹಾರಿ ಹಮ್ಮೈಸಿದಳ್ ಅಂತ ಹೇಳಿ ಲಕ್ಷ್ಮಣನ ಬೇಡ್ಕೋತಾಳೆ, ಓ ಲಕ್ಷ್ಮಣ ಅಂತ.
ಲಕ್ಷ್ಮಣ. ಕೇಡಾಯಿತು ರಾಮಂಗೆ, ಓಡು ಓಡು ನಡೆ, ಬೇಗ ಬೇಗ ನೆರವಾಗು ಲಕ್ಷ್ಮಣ. ನೆರವಾಗು ನಡೆ ಹೋಗು. ರಾಘವಂಗೇನಾಯ್ತೋ ಕಾಣೆನು, ರಾಘವಂಗೇನಾಯ್ತೋ ಕಾಣೆನು. ಅಯ್ಯಯ್ಯೋ ಲಕ್ಷ್ಮಣ, ಹೋಗು ನಡೆ ಬೇಗ ಹೋಗು. ಅತ್ತಿಗೆಯ ದುಸ್ಥಿತಿಗಿನಿತು ಕಿನಿಸಿ ಮೈದುನಂ. ತಾಳ್ಮೆ ತಾಯಿ ತಾಳ್ಮೆ, ರಕ್ಕಸನ ಅಸುರಮಾಯ ಕೂಗುತ್ತಿದೆ. ರಾಮವಾಣಿಯದಲ್ತು ಭ್ರಾಂತಿಯಿಂ ನುಡಿಯದಿತರೆಯಂತೆ. ಭ್ರಾಂತಿಯಿಂ ನುಡಿಯದಿರಿ ಇತರೆಯಂತೆ. ಭ್ರಾಂತಿಯಿಂ ನುಡಿಯದಿರಿ ಇತರೆಯಂತೆ. ಮತ್ತೆ ಚೀರ್ದುದ ನಿಳುಧ್ವನಿ, ಮತ್ತೆ ಚೀರ್ದುದ ನಿಳುದನಿ ನೀಳುದನಿ. ಕೇಳ್ದೆರ್ದೆ ಸೀಳುವಂತೆ, ಮತ್ತೆ ಚೀರ್ದುದ ನೀಳುದನಿ. ಕೇಳ್ದೆರ್ದೆ ಸೀಳುವಂತೆ. ಓ ಲಕ್ಷ್ಮಣ, ಸೀತೆ ಕಳವಳಗೊಂಡು ಕೇಳ್ತಾಳೆ, ಕೆಟ್ಟನೇ ಲಕ್ಷ್ಮಣ, ಕೇಡಾಯಿತು ಆರ್ಯಂಗೆ. ನಾನು ಕೆಟ್ಟೆಪ್ಪ, ಅಣ್ಣನಿಗೇನಾಯಿತೋ ನಿಮ್ಮ ಅಣ್ಣನಿಗೆ, ನೋಡು 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 ಅಂತ. ಇವಳಿಗೆ ಆ ಮಾಯಾಮೃಗದ ಮೇಲೆ ಎಷ್ಟು ಕಾಂಕ್ಷೆ ಇತ್ತೋ ರಾಮನ ಮೇಲೆ ಅದಕ್ಕಿಂತ ಹೆಚ್ಚಿನ ಕಾಂಕ್ಷೆ ಇದ್ದದ್ದು. ಮಾಯಾಮೃಗ ಕೇವಲ ಒಂದು ವ್ಯಭಿಚಾರಿ ಭಾವ, ಹೀಗೆ ಬಂದು ಹಾಗೆ ಹೋಯಿತು, ಸ್ಥಾಯಿ ಭಾವ ರಾಮನೇ. ಆದರೆ ಲಕ್ಷ್ಮಣನಿಗೆ ಸದಾ ಸ್ಥಿಮಿತತೆ ಉಂಟು. ಈ ಹೊತ್ತಿನಲ್ಲಾದರೂ ಅಯೋಧ್ಯಾಕಾಂಡದಲ್ಲಿ ಅವನಿಗೆ ಸ್ಥಿಮಿತತೆ ಇರಲಿಲ್ಲ. ತಂದೆಯನ್ನೇ ಕೊಂದುಬಿಡೋಣ, ಚಿಕ್ಕಮ್ಮನ್ನೇ ಕೊಂದುಬಿಡೋಣ, ತಮ್ಮನ್ನೇ ಕೊಂದುಬಿಡೋಣ, ಎಲ್ಲರನ್ನೂ ತಿಂದುಬಿಡೋಣ ಅನ್ನುವ ಆರ್ಭಟ ಅವನು ಮಾಡ್ತಾನೆ. ಆಗ ಸೀತೆ ಸಮಾಧಾನವಾಗಿದ್ದಳು. ಅಂದರೆ ಯಾರಿಗೆ ಯಾವಾಗ ಕೆರಳುತ್ತೋ ಪಿತ್ತ ಹೇಳೋದಕ್ಕಾಗೋದಿಲ್ಲ. ನನ್ನ ಸ್ನೇಹಿತ ಒಂದು ಮಹಾವಾಕ್ಯ ಹೇಳಿಬಿಟ್ಟಿದ್ದಾನೆ, ಯಾರು ಯಾವಾಗ ಬೇಕಾದರೂ ಹೇಗೇಗೂ ಆಡಬಹುದು ಅಂತ. ಇದನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವುದೂ ನಮಗೆ ಶಾಕ್ ಅಲ್ಲ, ಸರ್ಪ್ರೈಸ್ ಅಲ್ಲ. ಯಾರ್ಯಾರು ಯಾವ್ಯಾವಾಗ ಹೇಗೆ ಬೇಕಾದರೂ ಆಡಬಹುದು ಅಂತ, ದೇಶಕಾಲ ವಸ್ತು ಪರಿಚ್ಛೇದಗಳಿಂದ ಏನೇನೂ ಆಗಬಹುದು ಅಂತ. ಇದು ಸೀತೆಯಲ್ಲಿ ಅನ್ವಯಿಸಿದೆ. ಆಗೆಲ್ಲ ಹದವಾಗಿದ್ದಂಥ ರಾಮ ಮುಂದೆ ಹೇಗೇಗೋ ಆಡ್ತಾನೆ. ಜಟಾಯುವೇ ಸೀತೆಯನ್ನು ಕೊಂದಿರಬೇಕು, ತಿಂದಿರಬೇಕು ಅಂತ ಆಡ್ತಾನೆ. ನೋಡಿ ಭರತ, ಅವನು ಸಿಕ್ಕಾಪಟ್ಟೆ ಉದ್ವೇಗಕ್ಕೆ ಒಳಗಾಗಿ ಹೇಗೇಗೋ ಆಡುವುದುಂಟು, ಕೌಸಲ್ಯ ಬೈದಾಡೋದುಂಟು. ದಶರಥ ಅಂತೂ ಹೇಗಂದರೆ ಹಾಗೆ ಆಡ್ತಾ ಇದ್ದ, ಅವನು ತಿಳ್ಕೊಳ್ಳೇಬೇಕಾಗಿಲ್ಲ, ಇಲ್ಲ ಕನ್ಸಿಡ್ರೇ ಮಾಡಬೇಕಾಗಿಲ್ಲ. ಅವನು ಉತ್ತಮ ಕೋಟಿಯ ವರ್ಗಕ್ಕೆ ಬರೋಲ್ಲ ಅಂತ ನನ್ನ ತೀರ್ಮಾನಪ್ಪ. ಇನ್ನು ಕೈಕೇಯಿಯಂತೂ ಅವಳು ಅಧಮ ಕೋಟಿಯವಳೆ, ಸಂದೇಹವೇ ಇಲ್ಲ. ಅವಳು ಒಳ್ಳೆತನ ಬಂದರೆ ಏನಾದರೂ ಯಾವುದಾದ್ರೂ ಸಂಚಾರಿ ಭಾವವಾಗಿ ಬರುವಂಥದ್ದು. ಇನ್ನು 6ಕ್ಕೇರದ 3ಕ್ಕಿಳಿದ ಸುಮಿತ್ರೇದು ಏನು ಪ್ರಯೋಜನಕ್ಕೆ ಬರೋಲ್ಲ. ಶಕ್ತಿಶಾಲಿಗಳು ಹೆಚ್ಚು ಕಡಿಮೆ ಆದಾಗ ಯಾವಾಗ ಆಗ್ತಾರೆ, ಹೇಗಾಗ್ತಾರೆ ಅನ್ನೋದು ಬಹಳ ದೊಡ್ಡ ಅಬ್ಸರ್ವೇಷನ್. ಈ ಥರ ನೋಡಿದಾಗ ರಾಮ, ಸೀತೆ, ಲಕ್ಷ್ಮಣ, ಭರತ, ಹನುಮಂತ ಮಂದೋದರಿಯನ್ನು ಕಂಡು ಸೀತೆ ಅಂತ ಭ್ರಮಿಸಿ ಕುಣಿದಾಡಿ ಕುಪ್ಪಳಿಸಿ ಬಿಡ್ತಾನಲ್ಲ. ಮಾಯಾ ಸೀತೆಯನ್ನು ಇಂದ್ರಜಿತ್ತು ತಂದು ವಧೆ ಮಾಡಿದಾಗ ಎದೆ ಬಡ್ಕೊಂಡು ಅಳ್ತಾನಲ್ಲ, ಅಲ್ಲೆಲ್ಲ ಕಾಣತಕ್ಕಂಥದ್ದಿದೆ. ಪರವಾಗಿಲ್ಲ, ನಮ್ಮ ಚಾಪಲ್ಯಕ್ಕೂ ನಮ್ಮ ಕ್ಷಣದೌರ್ಬಲ್ಯಗಳಿಗೂ ನಮ್ಮ ಕ್ಷಣಚಿತ್ತ ಕ್ಷಣಪಿತ್ತಗಳಿಗೂ ಒಂದು ರಿಯಾಯಿತಿ ಇದೆ. ಎಪಿಕ್ ಕ್ಯಾರೆಕ್ಟರ್ಸ್ ಆರ್ ಬಿಹೇವಿಂಗ್ ಸೋ ಅಂತ ನಾವು ಅಂದ್ಕೋತೀವಿ. ಮಹಾಕಾವ್ಯ ನಮಗೆ ಈ ಸಾಂತ್ವನವನ್ನು ಕೊಡಬೇಕಲ್ವ. ತುಂಬ ಎತ್ತರದಲ್ಲೇ ಓಡಾಡಿಬಿಟ್ರೆ ನಮಗೆ ನೂಲೇಣಿಯೂ ಗತಿ ಇಲ್ಲದೆ ಇದ್ದರೆ ಅದನ್ನು ಏರೋದಕ್ಕೆ ಹೇಗೆ ಸ್ಥಿತಿ, ಇದೆಲ್ಲ ಕಾವ್ಯ ನಮಗೆ ಹೇಳದೆಯೇ ಹೇಳ್ತಕ್ಕಂಥದ್ದು. ಅವನು ಲಕ್ಷ್ಮಣ ಸಮಾಧಾನ ಹೇಳಿದ್ರು ಕೇಳಲಿಲ್ಲ. ಮತ್ತೆ ಹೇಳ್ತಾಳೆ ಲಕ್ಷ್ಮಣ, ಕಾಲ್ಬಿಡುವೆ ನೋಡು ನಡೆ, ರಕ್ಷಿಸೆನ್ ನಿನಿಯನಂ ಪ್ರಾಣ ಸರ್ವಸ್ವನಂ, ಕೌಸಲ್ಯ ಕಂದನಂ ಕೋಸಲಾನಂದನಂ ನಿನ್ನಣ್ಣನಂ ಅಂತ.
ಸಿಟ್ಟುರಿದ ದೋಳು ಊರ್ಮಿಳೇಶಗೆ ಹೆಣ್ಣಿನ ಹಣೆಯ ಬರಹ ಮಿಂತುಟೆ ವಲಂ. ದೇವಿ ರಾಮನ ಪ್ರಾಕೃತಂ ಅಕ್ಷಯ ಮಹಿಮನ್ ಆತಂಗಿ ಪೇಳ್ ಎಣೆಯ ದೇವರ್ಕಳುಂ ಧನುಜರಾವ ಹುಯ್ಕೈ. ತಮ್ಮ ನಿಧಿಯ ಬೆಲೆ ತಮಗರಿಯದ ಓಲ್ ಆಡುವಿರಿ ಸಾಲ್ಗುಮಿ ಕಳವಳಂ ಮಾಣ್ಪುದ ಆಶಂಕೆಯಂ ಬಿಡಿಂ ಇದು ಅನ್ಯಾಯದ ಭೀತಿ ಅಂತ. ಈಗ ಅವಳಿಗೆ ಬಹಳ ಬಹಳ ವಿಕಾರ ಉಂಟಾಗುತ್ತೆ. ಯಾರಾದರೂ ತಾವು ಹೇಳದಂತೆ ಕೇಳಲಿಲ್ಲ ಅಂದರೆ ಇನ್ನು ಯಾವ್ಯಾವುದೋ ಕ್ಯಾಲ್ಕುಲೇಷನ್ಸ್ ತಲೆಯಲ್ಲಿ ಬಂದುಬಿಡುತ್ತೆ. ಇವರು ಅದಕ್ಕೆ ಕೇಳ್ತಾ ಇಲ್ಲ ಇದಕ್ಕೆ ಕೇಳ್ತಾ ಇಲ್ಲ ಅಂತ. ತಕ್ಷಣ ಬೇರೆ ಅಡ್ಡದಾರಿಯನ್ನು ಹಿಡಿದಿದೆ ಇವಳ ವಾಹನ. ಪಾಪ ಇವಳು ಓಡಿಸ್ತಾ ಇರುವಂಥದ್ದು ನೋಡಿದ್ರೆ ಮಾರುತಿ ಕಾರು. ಅದು ನೋಡಿದ್ರೆ ಕ್ರಾಸ್ ಕಂಟ್ರಿ ರೇಸ್ಗೆ ಅಳವಡ್ತಕ್ಕಂಥದ್ದು ರಸ್ತೆ. ಏನಾಗಬೇಕು ಅವಳ ಸ್ಥಿತಿ ಬುದ್ಧಿ ಕೊರಕಲಿಗೆ ಹೋಗ್ತಾ ಇದೆ. ಘಾತಕ ಪಾಪಿ ಸಾಯಿ ನಡೆ ತೊಲಗು ಕಣ್ಬೊಲದಿಂ. ಭ್ರಾತೃಘಾತಕ ಪಾಪಿ ಸಾಯಿ ನಡೆ ತೊಲಗು ಕಣ್ಬೊಲದಿಂ. ಸುಮಿತ್ರಾತ್ಮಜಾತ ಪಾತಕವೋ ನೀ ಗೋಮುಖ ವ್ಯಾಘ್ರನೋಲ್ ಬಂದೆಯಮ್ಮೊಡಗೂಡಿ. ಗೋಮುಖ ವ್ಯಾಘ್ರದೋ ಬಂದೆಯಮ್ಮೊಡಗೂಡಿ. ಪೂರ್ವಜನ್ಮದ ಪಾಪದ ಕರ್ಮ ಪಾಕಂ ಬರ್ಪವೋ. ಪೂರ್ವಜನ್ಮದ ಪಾಪದ ಕರ್ಮ ಪಾಕಂ ಬರ್ಪವೋ. ಗೋಮುಖ ವ್ಯಾಘ್ರನೋ ಬಂದೆಯಮ್ಮೊಡಗೂಡಿ. ಸಾಲ್ಗುಮಿ ನಿಂದೆ ರಾಜರ್ಷಿ ಜನಕ ಸುತೆ. ಸಾಲ್ಗುಮಿ ನಿಂದೆ ರಾಜರ್ಷಿ ಜನಕ ಸುತೆ ಎನುತಾಕೆಯಂ ದುರುದುರನೆ ನೋಡಿ. ನಿಡುಸುಯಿಲ ವೈಲಿಂದಂ ಏದು ತಿರಲೆರ್ದೆಯಳ್ಳೆ. ನೀವಣ್ಣನಂ ಪ್ರೀತಿಸುವ ಪ್ರೀತಿಸಿದೆ ನಾನಾತನಂ. ನೀವಣ್ಣನಂ ಪ್ರೀತಿಸುವ ನಾನಾತನಂ ಪ್ರೀತಿಸಿದೆನ್. ಪಲ್ಲ ನುಡಿಗೆಡೆಗೊಟ್ಟರೀಗಳ್ ಆ ಬಳಿಕೆ ನೀಂ ನೋವನುಣ್ಬಿರಿ. ಪಲ್ಲ ನುಡಿಗೆಡೆಗೊಟ್ಟರೀಗಳ್ ಆ ಬಳಿಕೆ ನೀವು ನೋವನುಣ್ಬಿರಿ. ಎಲವೋ ಲಕ್ಷ್ಮಣ ಎಳೆಯ ಮುಳ್ ಚುಚ್ಚಲ್ಕೆ ನೋವಲ್ತು ಅದುವೆ ಮೆಚ್ಚು. ಎಲವೋ ಲಕ್ಷ್ಮಣ ಎಳೆಯ ಮುಳ್ ಚುಚ್ಚಲ್ಕೆ ನೋವಲ್ತು ಅದುವೆ ಮೆಚ್ಚು. ಬೆಳೆದ ರಾಮುಳ್ ಅದರ ಕಚ್ಚು ಮುತ್ತಗುದೆ ಪೇಳ್. ಬೆಳೆದ ರಾಮುಳ್ ಅದರ ಕಚ್ಚು ಮುತ್ತಗುದೆ ಎಳೆಯ ಕರು ಬೆಳೆದ ಮೇಲದರ ತಾಯನೆ ಬೆದೆಗೆ ಬಯಸಿದ ಪುಗೆಯೋ. ಎಳೆಯ ಕರು ಬೆಳೆದ ಮೇಲದರ ತಾಯನೆ ಬೆದೆಗೆ ಬಯಸಿದ ಪುಗೆಯೋ. ಮನದನ್ನ ನಿನ್ನಂ ನಾಳೆ ಕೊಡಿಸಿದೆನು. ಮನದನ್ನ ನಿನ್ನಂ ನಾನೇ ಕೊಡಿಸಿದೆ. ತನ್ನೈದೆ ದಾಳಿಯಂ ತನ್ನ
ನನ್ನ ಕೈ ಕಿತ್ತೆಸೆದುದಯ್ಯಯ್ಯೋ ತನ್ನೈದ ನನ್ನ ಕೈ ಕಿತ್ತೆಸೆದು ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಕೊಳ್ಳಂ ಮತಿವಿಕಲೆಯಂ ಕಂಡು ತತ್ತರಿಸಿದುದು ಬುದ್ಧಿ ಲಕ್ಷ್ಮಣಗೆ ತತ್ತರಿಸಿದುದು ಬುದ್ಧಿ ಲಕ್ಷ್ಮಣಗೆ ಬಾಯ್ ಬಡಿದು ಕೊಳ್ಳಂ ಮತಿವಿಕಲೆಯಂ ಕಂಡು ತತ್ತರಿಸಿದುದು ಬುದ್ಧಿ ಲಕ್ಷ್ಮಣಗೆ. ಪೆಂತನದ ಕಲ್ತನಕ್ಕೆಲ್ಲೆ ಮೇಣೆಯುಂಟೆ ಹೇ ದೇವಿ, ಪೆಂತನದ ಕಲ್ತನಕ್ಕೆಲ್ಲೆ ಮೇಣೆಯುಂಟೆ ಹೇ ದೇವಿ, ಹೇ ಮಾತೆ ಮನ್ನಿಸನ್ನಂ, ಹೇ ದೇವಿ ಹೇ ಮಾತೆ ಮನ್ನಿಸನ್ನಂ. ರಾಮನಾಣೆಯಂ ಮೀರಲಾರದೆ ಹೇಳ್ತೆನಾದೊಡಂ ಹೇ ದೇವಿ, ರಾಮನಾಣೆಯಂ ಮೀರಲಾರದೆ ಹೇಳ್ತೆನಾದೊಡಂ ನಿಮ್ಮಾಣೆ ಹೋಗಿ ಬರುವೆನು ಬೇಗದಿ ಹೇ ದೇವಿ, ಹೋಗಿ ಬರುವೆನು ಬೇಗದಿಂ. ನಡೆಯಿಂ ಎಲೆವನೆಗೆ ಹೇ ದೇವಿ, ನಡೆಯಿಂ ಎಲೆವನೆಗೆ. ದರ್ಬಾರಿ ಕಾನಡದಲ್ಲಿ ಸೀತೆಯ ಸಂಕಟ, ಆಭೋಗಿಯಲ್ಲಿ ಲಕ್ಷ್ಮಣನ ಸಾಂತ್ವನ, ಕಡೆಗೆ ಆನಂದ ಭೈರವಿಯಲ್ಲಿ ಮುಂದೆ ಅವನ ನಿರ್ಗಮನ, ಇದನ್ನು ಕಂಡ್ವಿ. ಮೊದಲಿಗೆ ಅವಳು ಸಿಡಿಲಾಗ್ತಾಳೆ, ಭ್ರಾತೃಘಾತಕ, ಪಾಪಿ, ಸಾಯಿ, ನಡೆ, ತೊಲಗು ಅಂತ ಎಲ್ಲ ವಾಲ್ಮೀಕಿ ರಾಮಾಯಣದಲ್ಲೂ ಹೀಗೆ ಬೈತಾಳೆ. ಇದನ್ನಿಟ್ಟುಕೊಂಡು ಏನೇನೋ ಅಪವ್ಯಾಖ್ಯಾನಗಳು ಮಾಡಿದ್ದಾರೆ. ನಮಗೆ ಕೋಪ ಬಂದಾಗ ನಾವು ನಾವಾಗಿರೋಲ್ಲ ಅಷ್ಟೇ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಕಾಮಕ್ರೋಧಗಳು ಯಾಕೆ ಬರುತ್ತವೆ? ಅದು ಹೋದ ಮೇಲೆ ಅವುಗಳ ಆವಿರ್ಭಾವ ಆಗತಕ್ಕಂಥದ್ದು. ಇದನ್ನು ಗಮನಿಸಿಕೊಂಡ್ರೆ ಸಾಕು. ಇದನ್ನು ಎಷ್ಟೆಷ್ಟು ಉತ್ತಮೋತ್ತಮವಾಗಿ ತೋರಿಸ್ತಾನೋ ಕವಿ, ಅಷ್ಟೆಷ್ಟು ಉನ್ನತೋನ್ನತವಾದದ್ದು ಅವನ ಕಾವ್ಯ, ಅವನ ದರ್ಶನ. ಮತ್ತು ಇದನ್ನು ಮೀರುವ ದಾರಿಯನ್ನೂ ಕೂಡ ಅವನು ತೆರೆದಿಡಬೇಕಾಗುತ್ತೆ. ಆಗ ಅದು ಭರವಸೆಯ ಮಹಾಕಾವ್ಯವಾಗುತ್ತೆ. ಇಲ್ಲದೇ ಇದ್ದರೆ ಕೊಚ್ಚೆಯ ರಾಡಿಯ ಚರಂಡಿ ನೀರಾಗುತ್ತೆ ಅಷ್ಟೆ. ಲಕ್ಷ್ಮಣ ಸೀತೆಯ ಕಠೋರ ವಾಕ್ಯಗಳಿಗೆ ಏನೂ ಹೇಳೋದಕ್ಕಾಗೋದಿಲ್ಲ. ಸಾಲ್ಗುಮಿ ನಿಂದೆ ರಾಜರ್ಷಿ ಜನಕಸುತೆ ಅಂತಾನೆ. ನೀನು ಈ ಥರ ಮಾತಾಡಬಾರದು, ನಿನ್ನ ತಂದೆಯ ಸಂಸ್ಕಾರ ಎಂಥದ್ದು ಅಂತ ಹೇಳಿಬಿಟ್ಲಲ್ಲ. ಸುಮಿತ್ರಾತ್ಮ ಜಾತ ಪಾತಕ ಅಂತ, ಸುಮಿತ್ರೆಯ ಆತ್ಮಪಾತಕವೇ ನೀನಾಗಿ ಹುಟ್ಟಿರತಕ್ಕಂಥದ್ದು ಅಂತ. ನಮ್ಮಮ್ಮನ ಬೈದರೆ ನಿಮ್ಮ ಅಪ್ಪನ್ನೂ ಬೈಬೇಕಾಗತ್ತೆ, ನಿಮ್ಮಪ್ಪ ಎಂಥವನು ಅನ್ನುವ ದೃಷ್ಟಿ ಅಲ್ಲಿ ತೋರ್ತಕ್ಕಂಥದ್ದು. ಆಮೇಲೆ ದೂರದೂರನೇ ನೋಡಿ ಒಂದು ಮುತ್ತಿನಂತ ಮಾತಾಡ್ತಾನೆ, ನೀನು ಪ್ರೀತಿಸುವ ಮೊದಲೇ ನಾನು ಮಣ್ಣನ್ನು ಪ್ರೀತಿಸಿದ್ದೆ ಅಂತ. ಎಷ್ಟು ಸೊಗಸಾದ ಮಾತು. ತಮಿಳಿನಲ್ಲಿ ವಾಲಿ ಅಂತ ಒಂದು ಸಿನಿಮಾ ಬಂದಿತ್ತು. ಅಲ್ಲಿ ಒಂದು ಒಳ್ಳೆಯ ಮಾತಷ್ಟು ನಾನು ಕೇಳಿದ್ದು, ತುಂಬ ಚೆನ್ನಾಗಿರುವ ಮಾತು. ಇಬ್ಬರು ಅವಳಿ ಮಕ್ಕಳು, ಅವರಲ್ಲಿ ಬರುವುದು ಹೆಂಡತಿಗೆ ತನ್ನ ಗಂಡನ ಅವಳಿ ಸೋದರನ ಬಗ್ಗೆ ಸಂದೇಹ.
ಅವನು ಹೇಳ್ತಾನೆ, ನೀನು ನೋಡಿರುವುದು ಅವನನ್ನು 1 ವರ್ಷದಿಂದಲೋ ಏನೋ, ನಾನು 28 ವರ್ಷ 9 ತಿಂಗಳಿಂದ ನೋಡ್ತಿದ್ದೀನಿ ಅಂತ. ಒಟ್ಟಿಗೆ ತಾಯಿಯ ಗರ್ಭದಲ್ಲಿದ್ದದ್ದಲ್ಲ. ಅದು ಮತ್ತೆ ಸುಳ್ಳಾಗಬಹುದು, ಆದರೆ ಅಷ್ಟು ವಿಶ್ವಾಸ ಉಂಟಲ್ಲ, ಅಷ್ಟು ದೀರ್ಘಕಾಲದ್ದು ಉಂಟು, ಅದನ್ನು ಮರೆಯಬಾರದು ಅಂತ. ಅದನ್ನು ಇಲ್ಲಿ ಲಕ್ಷ್ಮಣನ ಬಾಯಿಂದ ಕವಿ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಬಗ್ಗೆ ನಿಮಗೆ ಸಂದೇಹ ಬೇಡ ಅಂತ. ಆದರೆ ಸೀತೆಯದು ಅವಳದೇ ತರ್ಕ. ಮುಳ್ಳು ಎಳೆಯದಾಗಿದ್ದಾಗ ಚುಚ್ಚು ಮೆಚ್ಚಾಗಿರುತ್ತೆ, ಮುಳ್ಳು ಬಲಿತ ಮೇಲೆ ಚುಚ್ಚು ಕಿಚ್ಚಾಗುತ್ತೆ. ಹಾಗೆ ನೀನು ಕೂಡ ಎಳಗರು ಹೋರಿಯಾದ ಮೇಲೆ ಅದಕ್ಕೆ ತಾಯೇನು ಮಗಳೇನು ತಂಗಿ ಏನು ವ್ಯತ್ಯಾಸ ಇಲ್ಲ ಅಂತ. ಈ ಕಠೋರವಾದ ಮೃಗಜೀವನದ ಪ್ರಸ್ತಾವ ತಂದ ತಕ್ಷಣ ಲಕ್ಷ್ಮಣ ಬಹಳ ಸಂಕಟ ಪಡ್ತಾನೆ. ಬೇರ್ಗೊಯ್ದು ದತ್ತಿಗೆಯ ಬಾಯಿಗತ್ತಿ, ಅತ್ತಿಗೆಯ ಬಾಯಿಗತ್ತಿ ಬೇರು ಕೊಯ್ದುತು ಅಂತ ಹೇಳಿ ಪೆಣ್ತನದ ಕಲ್ತನಕ್ಕೆ ಎಲ್ಲೆಯುಂಟೆ. ಹೆಣ್ಣುಗಳ ಬಗ್ಗೆ ಆಡಿದ್ದು ಅಂತ ಬೈಕೊಳ್ಬಾರ್ದು. ಯಾಕೆಂತಂದರೆ ಕಾವ್ಯದಲ್ಲಿ ಸಹಜವಾಗಿ ಬರುತ್ತೆ, ಲೋಕರೂಢಿಯಲ್ಲಿ ಹೇಳ್ಕೊಳ್ಳತಕ್ಕಂಥ ಮಾತು. ಇವುಗಳನ್ನೆಲ್ಲ ಇರಲೇಬಾರದು, ಸಾಹಿತ್ಯದಲ್ಲಿ ಬಳಸಬಾರ್ದು. ಇದರಿಂದ ಅವರಿಗೆ ನೋವಾಗುತ್ತೆ, ಅದರಿಂದ ಇವರಿಗೆ ನೋವಾಗುತ್ತೆ ಅಂತಂದರೆ ಉಸಿರಾಡೋದ್ರಿಂದ ವಿಶ್ವಕ್ಕೆ ನೋವಾಗುತ್ತೆ, ಸತ್ತೋಗಿ ಅಂತ ಅನ್ಬೇಕಾಗುತ್ತೆ. ಮೊದಲು ಇರಲಿಲ್ಲ ಹಾಗೆ. ಈಗ ಜಾತಿಗಳನ್ನು ಹೇಳಿ ಗಾದೆಗಳು ಎಷ್ಟೋ ಬಂದಿವೆ. ಈಗ ಕೋಮಟಿ ನ್ಯಾಯ ಅಂತಿವೆ, ಬ್ರಾಹ್ಮಣ ಪಿಂಡಕ್ಕೆ, ಒಕ್ಕಲಿಗ ದಂಡಕ್ಕೆ ಅಂತ ಹೀಗೇನೋ ಗಾದೆಗಳೆಲ್ಲ ಇವೆ. ಇದರಿಂದ ಬ್ರಾಹ್ಮಣರು ಬೇಸರ ಪಟ್ಕೊಳ್ಬೇಕಾಗಿಲ್ಲ, ಒಕ್ಕಲಿಗರು ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಹಸಿದ ಹಾರವನ್ನು ಉಂಡ ತುರುಕನ್ನು ಮಾತಾಡಿಸಬೇಡ ಅಂತ ಹೀಗೇನೇನೋ ಗಾದೆಗಳಿವೆ. ಅವುಗಳು ಆಯಾ ಮಟ್ಟದ ಸೀಮಿತಾರ್ಥದಲ್ಲಿ ಸತ್ಯ ಅಂತ ಒಪ್ಪಿಕೊಳ್ಳಲೇಬೇಕು. ಅವಿಲ್ಲದೆ ಲೋಕರೂಢಿಯ ವಾಗ್ವ್ಯವಹಾರ ಇಲ್ಲ, ಅದನ್ನು ಗಮನಿಸಿಕೊಳ್ಳಬೇಕು. ಇಲ್ಲಿ ಏನೋ ಹೆಂಗಸರಿಗೆ ಅನ್ಯಾಯವಾಯಿತು, ಅಲ್ಲಿ ಏನೋ ಇನ್ನೊಬ್ಬರಿಗಾಯಿತು ಅಂತ ಹೀಗೆಲ್ಲ ಉಸಿರು ಬಿಗಿ ಹಿಡಿದ್ರೆ ಕಾವ್ಯ ಅಂತೂ ಬರೋದಿಲ್ಲ. ಎಲ್ಲರೂ ಮಾತಾಡಬೇಕಾದ್ರೆ ಪಾಣಿನಿ ಸೂತ್ರಗಳ ಥರ ಹಯವರಟ್ ಅಂತಿರುತ್ತಷ್ಟೆ. ಎಣಿಸಿ ಮಾತಾಡೋದ್ರೊಳಗೆ ಏನು ಸ್ವಾರಸ್ಯ ಇರುತ್ತೆ? ನನ್ನಂಥವರಂತೂ ಸತ್ತೇ ಹೋಗ್ಬಿಡ್ತೀವಿ. ಬಾಯಿ ಬಿಟ್ಟರೆ ಬರತಕ್ಕಂಥದ್ದು ಲೋಕರೂಢಿಯ ಮಾತುಗಳೇನೆ, ಇನ್ನೇನೂ ಅಲ್ಲ. ಏನು ಮಾಡೋಣ? ಪ್ರಾಂತದವ್ರನ್ನ, ಪರಿಸರದವ್ರನ್ನ ಹೇಳ್ತಾ ಇರಬೇಕಾಗುತ್ತೆ. ಆಂಧ್ರರ ಅಂಧಾಭಿಮಾನ, ತಮಿಳರ ಹೆಮ್ಮೆ, ಕನ್ನಡಿಗರ ನಿರಭಿಮಾನ, ಇವೆಲ್ಲ ಹೀಗೆ ಧಾರಾಕಾರವಾಗಿ ಬರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅವುಗಳೆಲ್ಲ ಸಾರ್ವತ್ರಿಕ ಸತ್ಯವಲ್ಲ, ಆದರೆ ಅಷ್ಟು ಮಟ್ಟಿಗೆ ಪುಷ್ಟಿಯನ್ನು ಕೊಡುತ್ತವೆ. ಅದನ್ನು ಮರೆಯಬಾರ್ದು. ಅದರ ತಾತ್ಪರ್ಯವನ್ನು ಗ್ರಹಿಸ್ತೀವೇ ಹೊರತು ಅಕ್ಷರಾರ್ಥವನ್ನು ಯಾರೂ ಇಟ್ಟುಕೊಳ್ಳೋದಿಲ್ಲ. ಔಟ್ ಆಫ್ ಕಾಂಟೆಕ್ಸ್ಟ್ ಯಾವುದನ್ನು ಕೂಡ ನೋಡಬಾರ್ದಲ್ವ. ಹೀಗಾಗಿ ಈ ಕಾವ್ಯದಲ್ಲಿ ನೋಡಿ, ಹೆಣ್ಣಿನ ಬಗ್ಗೆ ಗೌರವ ಇಲ್ಲ, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಥೀಸಿಸ್ಗಳನ್ನು ಬರೆದಿದ್ದಾರೆ. ಪೂರ್ವ ಕವಿಗಳಿಗೆ ಹೆಣ್ಣಿನ ಬಗ್ಗೆ ಆದರವೇ ಇರಲಿಲ್ಲ ಅಂತ. ಈಗಿನವ್ರಿಗೇನು ಆದರ ಇರೋದು? ಯಾವುದೋ ಒಬ್ಬ ಆಕೆ ಒಂದು ಹೆಣ್ಣಿನ ಬಗ್ಗೆ ಒಂದು ಗ್ರಂಥ ಬರೆದು, ಸ್ತ್ರೀಮತವನ್ನು ಉತ್ತರಿಸಲಾಗದೆ ಅಂತ. ಅದಕ್ಕೆ ಬೆನ್ನುಡಿ ಒಬ್ಬರು ಬರೆದಿದ್ದಾರೆ, ಅವರೇ ಮಹಾಸ್ತ್ರೀಲೋಲ. ಅವ್ರು ಬರೆಯೋದು ಸ್ತ್ರೀಯರ ಸ್ಥಾನಮಾನದ ಬಗ್ಗೆ ಅಲ್ಲ. ಏನಾದರೂ ಉಂಟೆ? ಒಬ್ಬೊಬ್ಬರು ದಶರಥ ಜಾತಕದವರೇ, ಅರೆ ರಾಮಾಯಣದ ಪ್ರವಚನ ಮಾಡೋದು ಇಲ್ಲಾದರೂ ಉಂಟೆ? ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಆಧುನಿಕರಾಗಿ ತಾವು ಬಹಳ ಎಚ್ಚರಿಕೆ ವಹಿಸ್ತೀವಿ ಅಂತಾರೆ. ಏನು ಎಚ್ಚರ ವಹಿಸ್ತಕ್ಕಂಥದ್ದು? ಅವರು ಎಲ್ಲೋ ಪಾಪ ಆ ಕವಿಗಳು ಆಡಿದ ಮಾತನ್ನು ಇಟ್ಟುಕೊಂಡು ಅದರ ಮೇಲೆ ಕತ್ತಿ ಮಸಿದ್ರೆ ಅವ್ರು ನಿಜ ಜೀವನದಲ್ಲಿ ಹಾಗಿದ್ದರೋ ಇಲ್ಲೋ ಯಾರು ಕಂಡವರು? ಇದೆಲ್ಲ ನೋಡಿ ನಾವು ಕವಿಯ ನಿಂದೆಗೆ ಎಳೆಯುವುದಕ್ಕಿಂತ ಮೊದಲಿಗೆ ಕಾವ್ಯ ಸ್ವಾರಸ್ಯ ಎಂಥದ್ದು ಅಂತ ಗಮನಿಸಬೇಕು. ಲಕ್ಷ್ಮಣ ಸೀತೆಗೆ ಸಾಂತ್ವನ ಹೇಳಿ, ನಿಮ್ಮಾಣೆ ನಾನು ಹೋಗಿ ಬರ್ತೀನಿ ಅಂತ ಪಾಪ ಹೊರಟಾಗ ಒಂದು ಸುಂಟರ ಗಾಳಿ ಹೇಳುತ್ತೆ. ಅದರ ವರ್ಣನೆಯನ್ನು ಕವಿ ಮಾಡ್ತಾರೆ ನೋಡಿ. ಬನದಿಲೆ ಗಿಳಿಯೇ ಹವಣಿಸಿದ ಮರ ವೈರಿ ದಶಶಿರಂಗನಾಯ್ತೋ ತಾನೆಂದುಂ ಅನುಭವಿಸದೊಂದದೇನೋ ಕಳವಳಂ ತಾಂತರ್ಯಮಂ ತಾನೆಂದುಂ ಅನುಭವಿಸದೊಂದೇನೋ ಕಳವಳಂ ಕ್ರಮಿಸಿದ ತಾಂತರ್ಯಮಂ ಯತ್ನದಿಂದದಂ ತುಳಿದೊತ್ತಿ ನೆಲಗಿಳಿದನೊಂದು ಸುಟ್ಟುರೆಯಾಗಿ ತಿರುಳನೆ ನೆಲಗಿಳಿದನೊಂದು ಸುಟ್ಟುರೆಯಾಗಿ ತಿರುಳನೆ ಸುಳಿದು ಸುತ್ತಿ ನೋಡಿದಳವನಿಜಾತೆ
ತನ್ನ ಕಣ್ಬೊಲದ ಕಾಡಿನೊಳಿದ್ದ ಕಿದ್ದಂತೆ ತರಗರಯ ಸತ್ತುಗೈದತ್ತನಿಲ ಊರ್ಧ್ವಗಮ ಸರ್ಪೋಪಮಾವರ್ತಮಂ. ಭೂತನರ್ತನ ತಾನೆ ನಲ್ಕಾವರಿಸಿತು ಗಾಳಿ ಕೊನೆಗಿಲ್ಲಿ ಮಾಡುತ್ತ 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 ನಿಲ್ಲುತ್ತಿ ಓಲಾಡಿ ಮತ್ತೊಮ್ಮೆ ನಡು ಬಳುಕಿ ನದಿಯಂತೆ ಓಲಾಡಿ ಒಮ್ಮೆ ತುಂಬಿಗೊಳ್ಳಿಯನೆ ಚಿಲ್ಲಿ ಮತ್ತಂತೆ ರಿಂಗಣ ಕುಣಿದಿ ಮತ್ತಂತೆ ಗಣಬಂಧವನ ತರದಿ ರಿಂಗಣ ಕುಣಿದು ರಿಂಗಣ ಕುಣಿದು ನೊಯ್ಯನೊಯ್ಯನತ್ತೆ ಹರಿತಂದುದ ಗಾಳಿ ಸೀತೆಯೊಡಲಿ ನಾಳದಲ್ಲಿ ಹೆದರಿಕೆಯ ಚಳಿ ಹರಿವಂತೆ ಸೀತೆಯೊಡಲಿನ ನಾಳದಲ್ಲಿ ಹೆದರಿಕೆಯ ಚಳಿ ಹರಿವಂತೆ ಹೆದರಿಕೆಯ ಚಳಿ ಹರಿವಂತೆ ಆವರಿಸಿತ್ತು ಗಾಳಿ ಭೂತನರ್ತನಂ ಆವರಿಸಿತ್ತು ಗಾಳಿ ಆವರಿಸಿತ್ತು ಗಾಳಿ ಆವರಿಸಿತ್ತು ಏನು ಅದ್ಭುತವಾಗಿ ಸುಂಟರ ಗಾಳಿಯನ್ನು ತಿರುಸಿಬಿಟ್ಟಿದ್ದಾರೆ. ರಾವಣ ಆಕಾಶದಲ್ಲಿ ಪುಷ್ಪಕ ವಿಮಾನವನ್ನು ಕೃತಕ ಮೇಘದ ಮರೆಯಲ್ಲಿ ಇಟ್ಟಿದ್ದಾನಲ್ಲ, ಅಲ್ಲಿಂದಲೇ ನೋಡಿದ. ರಾಮ ಹೋದ, ಲಕ್ಷ್ಮಣ ಹೋದ, ಸೀತೆಯನ್ನು ಏಕಾಕಿನಿ ತನಗಿನ್ನು ಅದೇ ಹದನು. ಅದರಿಂದ ಬನದಿನ್ ಇಳೆಗಿಳಿಯೇ ಹವಣಿಸಿದ ನಮರವೈರಿ ದಶಶರಂಗೇನಾಯಿತು ತಾನಿಂತುಂ ಅನುಭವಿಸದೊಂದದೇನೋ ಕಳವಳಂ. ಏನೋ ಕಳವಳ, ಅವನೂ ಕೆಣಕಲು ಹಿಂಜರಿಯುವಂಥ ಸೌಶಲ್ಯ ಸೀತೆ ಇದೋ ಏನೋ. ತತ್ಕ್ಷಣ ಒಂದು ಸುಂಟರ ಗಾಳಿಯ ರೂಪದಲ್ಲಿ ಇಳಿದ ಅಂತ. ಇವೆಲ್ಲ ರಾಮಾಯಣದ ಕಲ್ಪನೆ ಅಲ್ಲ, ಆದರೆ ಅದೆಷ್ಟು ಚೆನ್ನಾಗಿರುವ ಕಲ್ಪನೆ ಮಾಡಿದ್ದಾರೆ. ಆ ಮೇಲಣ ಪುಷ್ಪಕ ವಿಮಾನದಿಂದ ಒಂದು ಸುಂಟರ ಗಾಳಿಯಂತೆ ಭೂಮಿಗೆ ಇಳೀತಾನೆ. ಅವನು ಸುಂಟರ ಗಾಳಿಯಂತೆ ಬಂದು ಸೀತೆಯ ಬದುಕನ್ನೆಲ್ಲ ಗೂರ್ಣಿಸಿಬಿಟ್ಟ ಅಂತಲೂ ಗೊತ್ತಾಗುತ್ತದೆ. ಬರ್ತಾನೆ. ಬಂದದ್ದು ಹೇಗಿತ್ತು? ತರಗೆಲೆಯ ಸದ್ದುಗೈ ದನಿಲ ನೂರ್ಧ್ವಗಮ ಸರ್ಪೋಪಮ ಆವರ್ತಮಂ. ಹಾವು ಸುತ್ತುಕೊಂಡಂತೆ ತರಗೆಲೆಗಳು ತಿರ್ರನೆ ಸುಂಟರ ಗಾಳಿ ಬೀಸಿ ಮೇಲಕ್ಕೆ ಏಳ್ತಾ ಇವೆ. ಭೂತ ನರ್ತನದಂತೆ ತೋರ್ತಾ ಇದೆ. ಇಲ್ಲಿ ನೆಗೆದು ಅಲ್ಲಿ ಹಾರಿ. ಆ ಹಾಡಿಕೆಯಲ್ಲಿ ಅವರು ತೋರಿಸಿದ ಮೇಲೆ ಇನ್ನೇನು ವ್ಯಾಖ್ಯಾನ ಇಲ್ಲ. ಇದು ಒಂದು ಹಾವಿನಂತೆ ಹೆಡೆಯೆತ್ತಿ ನಾಗರದ ಓಲಾಡಿ ಅಂತ. ನಾನು ನೆನ್ನೆಯೂ ಹೇಳಿದ್ದೆ ಹಾವಿನ ಕಾಮ ಸಂಕೇತ ಅಂತ. ರಾವಣ ಹಾವಿನಂಥವನು ಅನ್ನೋದು ಗೊತ್ತಾಗುತ್ತೆ. ಅದರ ವಕ್ರತೆ, ಕುಟಿಲತೆ, ವಿಷತೆ, ಮತ್ಸರತೆ ಇವೆಲ್ಲ ಕೂಡ ಕಾಣಿಸುತ್ತೆ ಅಲ್ಲಿ. ರಯ್ಯನೆ ಅದು ಹತ್ತಿರ ಬರುತ್ತದೆ ಸೀತೆಯ ಬಳಿಗೆ ಅಂತ. ಸೀತೆಗೆ ಕಂಡದ್ದು ಸುಂಟರ ಗಾಳಿ. ಗಾಳಿ ಅಪಸವ್ಯವಾಗಿ ಸುಟ್ಟುರಿಯಾಗಿ ತಿರುಗಿದರೆ ಅದು ಅಮಂಗಳ, ಅಪಶಕುನ ಅಂತ. ಸೀತೆಗೆ ಕಂಡದ್ದು ಗಾಳಿ. ನಮ್ಮಲ್ಲಿ ಗಾಳಿ ಅಂದರೆ ಭೂತ, ಪ್ರೇತ, ಪಿಶಾಚ ಅನ್ನುವ ಅರ್ಥ. ಸೀತೆಗೆ ಹಿಡಿದದ್ದು ಗಾಳಿ. ಮತ್ತು ಅದೊಂದು ಅಮಂಗಲ ದರ್ಶನ. ರಾಮ ದೂರ ಹೋದ, ಲಕ್ಷ್ಮಣನೂ ಹೋದ, ಈಗ ಕಾಣ್ತಾ ಇರೋದು ಅಮಂಗಲ. ಏನಿದು ದುರ್ದಿನವೋ ನನಗೆ ಅಂತ ಹೇಳಿ ಸೀತೆ ಒದ್ದಾಡಿಕೊಂಡು ಬರ್ತಾಳೆ. ಆ ಸುಂಟರ ಗಾಳಿ ಈಗ ಜಟಾಮಂಡಲ ಶೋಭಿತನಾದ ಸನ್ಯಾಸಿಯಾಗಿದ್ದಾನೆ. ತ್ರಿದಂಡಿ ಸನ್ಯಾಸಿಯ ವೇಷದಲ್ಲಿ ಅವನು ಬರ್ತಾನೆ. ನೋಡ್ತಾನೆ ಯಾವ ರೀತಿ ದಾಂಟಿದನೊಳಗೆ ಬೇಲಿಯಂ ಮಂತ್ರ ಘೋಷಮಂ ತೊಡಗಿದಂ ಗೀರ್ವಾಣ ಭಾಷೆಯೊಳೆ ಸ್ವಸ್ತಿಯಂ ವಾಚಿಸಿದನು ಓಂಕಾರವೆರಸಿ ಬಕಧ್ಯಾನಮಂ ನಿಂದವೋ ಅಲ್ಲೇ ನಿಂದನು ಬಗೆಯ ಬಾವಿಯಂ ಎಲ್ಲವನ್ನೂ ನೋಡಿಕೊಂಡು ಅಲ್ಲಿ ಇದ್ದಾನೆ. ಆಗ ಸೀತೆ ಅವನ ಕಡೆಗೆ ಬರ್ತಾಳೆ. ಸೀತೆಯನ್ನು ಅವನು ನೋಡ್ತಾನೆ. ಈ ನೋಟಕ್ಕೆ ಪದ್ಮಾಸುಬ್ರಹ್ಮಣ್ಯ ಒಬ್ಬರಿದ್ದಿದ್ರೆ ಆಗ್ತಾ ಇತ್ತು. ಅವರು ತಮ್ಮ ರಾಮಾಯ ತುಭ್ಯಂ ನಮಃದಲ್ಲಿ ರಾವಣ ಸೀತೆಯನ್ನು ನೋಡುವ ನೋಟ ಮಾಡಿಸ್ತಾರೆ. ಈ ಮುಂದಿನ ಭಾಗ ಅದನ್ನು ಜ್ಞಾಪಿಸಿಕೊಳ್ಬೇಕಷ್ಟೆ.
ರಸಿಕ ರಾಕ್ಷಸಂ ಕಣ್ತೆರೆದ ನಾರಸಿಕ ರಾಕ್ಷಸಂ ಪರವಧೂ ಪ್ರೇಮಿ ಆ ಚಲ್ವಿಯಂ ನೋಡಿದನು ಪರವಧೂ ಪ್ರೇಮಿ ಆ ಚಲ್ವಿಯಂ ನೋಡಿದನು ನೋಟದಿಂ ಬೇಟಮಂ ಸಾರ್ವವೊಲ್ ನೋಟದಿಂ ಬೇಟಮಂ ಸಾರ್ವವೊಲ್ ನೋಟದಿಂ ಬೇಟಮಂ ಸಾರ್ವವೊಲ್ ನೋಟದಿಂ ಬೇಟಮಂ ಪೀರ್ವವೊಲ್ ಆ ಕಣ್ಗೆ ನಡನೆ ನಡುಗಿ ಮರವಟ್ಟಂತೆ ಆ ಕಣ್ಗೆ ನಡನೆ ನಡುಗಿ ಮರವಟ್ಟಂತೆ ನೆಟ್ಟಂತೆ ತಾಂ ನೆಟ್ಟು ನಡೆಪಿದ ಬಳ್ಳಿಯ ನೆಮ್ಮಿ ತಳ್ಕೈಸಿ ನಿಂದಳು ಲತಾಂಗಿ ನಿಂತುದು ಗಾಳಿ ಬೆದರಿ ಗೋದಾವರಿಯ ಹೊನಲ ನಡೆ ಹೆಪ್ಪಾಯ್ತು ಚಲನೆಗಳನುಡುಗಿದುವು ಮರಬಳ್ಳಿಗಳ್ ಚಲನೆಗಳನುಡುಗಿದವು ಖಗಗಳಿಗೆ ಮುಳುಗಿದ ತಿಂಚರಂ ಖಗಗಳಿಗೆ ಮಲ್ಗಿದ ತಿಂಚರಂ ಪರ್ವತಾರಣ್ಯಗಳು ಸ್ತಬ್ಧಮಾದುವು ಪರ್ವತಾರಣ್ಯಗಳು ಸ್ತಬ್ಧಮಾದುವು ದೈತ್ಯ ರೌದ್ರಮಾ ದೈತ್ಯ ದೃಷ್ಟಿಯ ಭೀತಿ ಬಡಿದಂತೆ ನಿಂದಳೈ ಪ್ರಕೃತಿ ತಾಂ ಜನಕಜಾಗೃತ್ಕೃತಿಯನಲ್ ಜನಕಜಾಗೃತ್ಕೃತಿಯನಲ್ ಕೃತಿಯನಲ್ ಚೇತನಂ ಗೆಟ್ಟು ಜನಕಜಾಗೃತ್ಕೃತಿಯನಲ್ ಕೃತಿಯನಲ್ ಚೇತನಂ ಗೆಟ್ಟು ನಿಂದಳೈ ಪ್ರಕೃತಿ ತಾಂ ನಿಂದಳೈ ಚಿತ್ರಾರ್ಪಿತಾರಂಭಮಿವಾವತಸ್ಥೆ. ಕುವೆಂಪು ಅವರ ಕಾವ್ಯ ಪ್ರತಿಭೆ ಎಷ್ಟು ಉನ್ನತೋನ್ನತವಾದದ್ದು ಅಂತಂದರೆ ಅವರು ಜಗತ್ತಿನ ಯಾವ ಕವಿಯ ಜೊತೆಗೂ ಈ ಕಾವ್ಯದಿಂದ ಸ್ಪರ್ಧೆ ಮಾಡಬಹುದು. ಕೇವಲ ಹೋಮರ್, ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಶೇಕ್ಸ್ಪಿಯರ್ ಅಂಥ ಬೆರಳೆಣಿಕೆಯ ಕೆಲವರ ಜೊತೆಗೆ ಸ್ಪರ್ಧೆಯಲ್ಲಿ ಹಿಂದಾಗಬಹುದೇನೋ, ಮಿಕ್ಕ ಎಲ್ಲರ ಜೊತೆಗೂ ಗೆಲ್ತಾರೆ, ಸಡ್ಡು ಹೊಡೆದು ನಿಲ್ತಾರೆ. ಅದು ದೊಡ್ಡ ಹೆಮ್ಮೆಯ ಸಂಗತಿ. ನಮ್ಮೆದುರಿಗೆ ರಕ್ತಮಾಂಸ ತುಂಬಿ ನಡೆದಂಥ ಮಹಾಕವಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಇನ್ನೇನನ್ನಬೇಕು, ಇನ್ನೆಷ್ಟು ಮೆಚ್ಚಬೇಕು. ಅದರಿಂದಲೇ ಬೇಂದ್ರೆ ಅವರು ಯುಗದ ಕವಿಗೆ, ಜಗದ ಕವಿಗೆ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮುಗಿಯದವರು ಯಾರು ಅಂತಂತಾರೆ. ಇದು ದೊಡ್ಡ ಸಂಗತಿ, ಇದನ್ನು ಮೆಚ್ಚಬೇಕು. ಯಾಕೆ ಹೇಳ್ತೀನಿ ಅಂದರೆ ನಮ್ಮಲ್ಲಿಂದೂ ಕೂಡ ಎಷ್ಟೋ ಜನಕ್ಕೆ ಮಡಿವಂತರಿಗೆ ರಾಮಾಯಣ ದರ್ಶನದ ಬಗ್ಗೆ ಏನೋ ಒಂದು ಒಳಗೊಳಗೇ ಕುಹಕ ಉಂಟು. ಅವರು ಯಾರೂ ಚೆನ್ನಾಗಿ ಓದಿಲ್ಲ, ಅಷ್ಟಂತೂ ಖಾತರಿಯಾಗಿ ನಾನು ಹೇಳ್ತೀನಿ. ನಾನು ಮುಂದೆ ಅದರ ಮಿತಿಗಳನ್ನು ತೋರಿಸ್ತೀನಿ. ಆದರೆ ಆ ಮಿತಿಗಳನ್ನು ಮೀರುವ ಗತಿ, ಅದರ ಉನ್ನತ ಸ್ಥಿತಿ ಉಂಟು. ಅದನ್ನು ನಾವು ಮರೆಯಬಾರ್ದು. ಯಾಕೆಂದರೆ ಎಂಥವರಿಗೂ ರಾಗದ್ವೇಷ ಬರುತ್ತೆ. ನಾನು ಅವರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ, ಯಾಕೆಂದರೆ ಹಲವರು ನನಗೆ ತುಂಬ ಪೂಜನೀಯರಾದವರು. ಅವರಲ್ಲಿ ನನ್ನ ಒಂದು ಅಸಮಾಧಾನವನ್ನು ಹೇಳಿದ್ದೀನಿ, ಅಸಮ್ಮತಿಯನ್ನು ಹೇಳಿದ್ದೀನಿ. ಆದರೆ ಅವರ ಬಗೆಗಿನ ಪೂಜ್ಯತೆಯಿಂದ ನಾನು ಅವರನ್ನು ಸಭಾಮುಖದಲ್ಲಿ ಆಕ್ಷೇಪ ಮಾಡೋಕ್ಕೆ ಇಷ್ಟಪಡೋಲ್ಲ. ವಾದ ಬಂದರೆ ಮಾಡಬಹುದಷ್ಟೇ ಹೊರತು ಇಲ್ಲದೆ ಇದ್ದರೆ ಭೇದಿಸಬಾರ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಎಷ್ಟು ರಸಭರಿತವಾಗಿ ಬರೆದಿದ್ದಾರೆ ಕಾವ್ಯವನ್ನು. ಯಾರು ನೋಡಿದ್ರೂ ತಲೆದೂಗಬೇಕಲ್ವ. ಕಣ್ದೆರೆದನ ರಸಿಕ ರಾಕ್ಷಸಂ, ಎಂಥ ಶಬ್ದ ಆ ರಸಿಕ ರಾಕ್ಷಸ ಅಂತನ್ನುವುದು. ರಾವಣ ಹೌದು, ಆದರೆ ಅವನು ರಸಿಕನೂ ಹೌದು. ಪರವಧೂ ಪ್ರೇಮಿಯ ಚೆಲ್ವಿಯಂ ನೋಡಿದನು.
ಇಲ್ಲಿ ನೋಡಿ, ರಸಿಕ ರಾಕ್ಷಸ ಪರವಧೂ ಪ್ರೇಮಿ ಎನ್ನುವ ಸಂಸ್ಕೃತ ಶಬ್ದಗಳಿಗೆ ಚೆಲ್ವಿ ಅನ್ನುವ ವಿಸಂವಾದಿಯಾದ ಕನ್ನಡ ಶಬ್ದ ಹಾಕಿದ್ದಾರೆ. ಸೀತೆಯ ಸೌಂದರ್ಯ ಅಲ್ಲ ಅವನು ಕಾಣಿಸಿದ್ದು, ಚೆಲ್ವು ಕಾಣಿಸಿದ್ದು. ಅಂದರೆ ಅವನಲ್ಲಿ ಕಂಡದ್ದು ಪ್ರಾಕೃತ ಸೌಂದರ್ಯವನ್ನೇ, ಅಪ್ರಾಕೃತ ಸೌಂದರ್ಯವನ್ನು ಅಲ್ಲ. ಅದರಿಂದಲೇ ಅವನು ಲಾಂಪಟ್ಯಕ್ಕೆ ಬಲಿಯಾದದ್ದು. ಬೇಟವಂ ಸಾರ್ವವೋಲ್ ಪೀರ್ವವೋಲ್, ಆ ಕಣ್ಣ ದೃಷ್ಟಿಗೆ ನಡನಡುಗಿ ಬಿಟ್ಟಳು ಸೀತೆ ಅಂತ. ತಾನೇ ನಟ್ಟ ಬಳ್ಳಿಯನ್ನು ಆಸರಿಗೆ ಹಿಡ್ಕೊಳ್ತಾ ಇದ್ದಾಳೆ. ತನ್ನ ಮಗನಂತಿದ್ದ ಲಕ್ಷ್ಮಣನನ್ನು ದೂರ ಮಾಡಿಬಿಟ್ಲಲ್ಲ, ಈಗ ಯಾರು? ರಾಮನನ್ನು ಕಳಿಸಿಬಿಟ್ಲಲ್ಲ, ಈಗ ಮತ್ತಾರು? ಆಗ ಇಡೀ ಪರಿಸರವೇ ಸೀತೆಯಂತೆ ಭೀತವಾದದ್ದನ್ನು ಹೇಳ್ತಾ ಇದ್ದಾರೆ ಕವಿ. ನಿಂತುದು ಗಾಳಿ ಬೆದರಿ, ಗೋದಾವರಿಯ ಹೊನಲ ನಡೆ ಹೆಪ್ಪಾಯಿತು. ಗೋದಾವರಿ ಕೂಡ ಹೆಪ್ಪುಗಟ್ಟಿತು, ಗಾಳಿ ನಿಂತು ಹೋಯಿತು, ಮರಬಳ್ಳಿಗಳ ಚಲನೆ ನಿಂತು ಹೋಯಿತು, ಪಕ್ಷಿಗಳಿಗೆ ಧ್ವನಿ ಮೂಕವಾಯಿತು, ಪರ್ವತಾರಣ್ಯವೇ ಸ್ತಬ್ಧವಾಯಿತು. ಆ ದೈತ್ಯ ದೃಷ್ಟಿಯ ಭೀತಿ ಬಡಿದು ಇಡೀ ಪ್ರಕೃತಿಯೇ ಸೀತೆಯಂತೆ ಆಗಿಬಿಡ್ತು ಅಂತ. ಸೀತೆಯ ಹೃತ್ಕೃತಿಯ ಓಲ್ ಚೇತನಂಗೆಟ್ಟುದು ಅಚೇತನವಾಯಿತು ಅಂತ. ಒಬ್ಬ ಕಾಳಿದಾಸ ಮುಖಾರ್ಪಿತೇಕಾಂಗುಲಿ ಸಂಜ್ಞೆಯೇವ ಮಾಚಾಪಲಾಯೇತಿ ಗಣಾನ್ಯ ವೈದೀತಂತ ಅವನು ನಂದಿಕೇಶ್ವರ ಬಂದು ಆ ಅಕಾಲ ವಸಂತದ ತಾಂಡವವನ್ನು ಕಂಡು ಮಾ ಚಾಪಲಾಯ ಸುಮ್ಮನೇರಿ ಅಂತ ಅಶ್ಯಂತ ಬೆರಳಿನ ಮೇಲೆ ಒಂದು ಬಾಯ ಮೇಲೆ ಒಂದು ಬೆರಳಿಟ್ಟು ಆಣತಿ ಮಾಡಿದಾಗ ಇಡೀ ಪ್ರಕೃತಿ ಸ್ತಬ್ಧವಾಯಿತು. ನಿಷ್ಕಂಪ ವೃಕ್ಷಂ ನಿಭೃತ ದ್ವಿರೇಪಂ ಮುಖಾಂಡಜಂ ಶಾಂತಮೃಗ ಪ್ರಚಾರಂ ತಚ್ಛಾಸನಾತ್ ಕಾನನಮೇವ ಸರ್ವಂ ಚಿತ್ರಾರ್ಪಿತ ಆರಂಭಮಿವಾವತಸ್ಥೆ ಅಂತ ಹೇಳಿದನಲ್ಲ, ಅದೇ ಇಲ್ಲಿ ಆಗಿದ್ದು. ಆದರೆ ಸಂದರ್ಭ ಬೇರೆಯಾದದ್ರಿಂದ ಅದೇ ರೀತಿ ವರ್ಣಿಸಿದರೂ ಇದು ಯಾವ ರೀತಿಯೂ ಬೇರೆ ಆಗುವುದಿಲ್ಲ, ಕೀಳಾಗುವುದಿಲ್ಲ, ಕೊರತೆ ಅಂತ ಅನಿಸೋದಿಲ್ಲ. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ, ಕವಿಯಿಂದ ಕವಿಗೆ ಪ್ರತಿಫಲನಗಳು ಇರುತ್ತವೆ, ಆದರೆ ಅದು ಬೇರೆ ಬೇರೆ ಆದದ್ದು. ಅದು ಸಂವಾದಗಳಿದ್ದರೂ ಕೂಡ ಅದು ಯಾವ ರೀತಿಯೂ ಕೂಡ ಕವಿಯ ತಾರತಮ್ಯದಲ್ಲಿ ವಿಸಂವಾದವನ್ನು ಉಂಟು ಮಾಡೋಲ್ಲ. ಕಾರಣ ಸಂದರ್ಭ ಶುದ್ಧಿಯಿಂದ ಬಂದಿರುತ್ತೆ ಅಂತ. ನೋವಾದಾಗ ಎಲ್ಲರೂ ಅಯ್ಯೋ ಅಮ್ಮ ಅಂತಲೇ ಅನ್ನಬೇಕು, ಹಾಗಲ್ಲದೆ ಸಾಹಾ ಇಂಥ ಸಂತೋಷ ಆಯಿತು ಅಂತ ಅನ್ನೋದಕ್ಕೆ ಸಾಧ್ಯ, ಒರಿಜಿನಲ್ ಆಗಿರಬೇಕು ಅಂತ. ಈ ನವ್ಯ ಕವಿಗಳು ಆ ಥರದ್ದನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಭಾಷೆಗೆ, ಸಂಸ್ಕೃತಿಗೆ, ಭಾವನೆಗೆ ವಿರುದ್ಧವಾದದ್ದನ್ನು ಬರೆದರೆ ನವ್ಯ ಕಾವ್ಯ ಅಂತ. ಮಾಡರ್ನ್ ಡಾನ್ಸ್, ಮಾಡರ್ನ್ ಪೇಂಟಿಂಗ್, ಮಾಡರ್ನ್ ಮ್ಯೂಸಿಕ್, ಎಲ್ಲ ಮಾಡರ್ನ್ಗಳು ಅಷ್ಟೇ, ಇನ್ನೇನೂ ಇಲ್ಲ. ಇದು ಕವಿಯ ಸಹಜವಾದ ಪ್ರತಿಭೆ. ಮತ್ತೊಬ್ಬ ಮಹಾಕವಿಯನ್ನು ಅನುಸರಿಸಿದರೂ ಕೂಡ ತಾನು ಸ್ವತಂತ್ರವಾಗಿ ನಿಲ್ಲಬಲ್ಲದು ಅಂತ. ಪಂಪನ ಭಾರತದಲ್ಲಿ ಒಂದು ಸಂದರ್ಭ ಬರುತ್ತೆ, ಗದ್ಯ ಭಾಗದಲ್ಲಿ ಬರುವಂಥದ್ದನ್ನು ರನ್ನ ಹಾಗೆ ಪದ್ಯ ಭಾಗದಲ್ಲಿ ಕುಳಿಕನಕ ಪಲ್ಗಳ ಮುಳಿಯ ಮೋದಿದರಾರಂತ ತೆಗೆದುಕೊಳ್ತಾನೆ. ಒರಿಜಿನಾಲಿಟಿ ಇದ್ದೇ ಇರುತ್ತೆ. ಕಾರಣ ಅವರು ಇದೇ ಬಂಗಾರದ್ದೇ ಒಡವೆ ಹಾಕ್ಕೊಂಡಿದ್ದು, ನಾವು ಇದೇ ಬಂಗಾರದ್ದೇನೆ. ಆದರೆ ಅವರ ಮುಖದ ಹಿನ್ನೆಲೆಯಲ್ಲಿ ಅದು ಬೇರೆ ಥರ ಕಾಣಿಸಿದ್ರೆ, ನಮ್ಮ ಮುಖದ ಹಿನ್ನೆಲೆಯಲ್ಲಿ ಇದು ಬೇರೊಂದು ರೀತಿಯಲ್ಲಿ ಕಾಣಿಸುತ್ತೆ. ಒಂದೇ ಕುಂಕುಮವನ್ನು ಒಬ್ಬೊಬ್ಬರು ಇಟ್ಟುಕೊಂಡ್ರೆ ಒಂದೊಂದು ಥರ ಕಾಣಿಸುತ್ತೆ. ಚೆಲುವಿಲ್ವಾ? ಕಾವ್ಯ ಕನ್ಯಾ ವಧೂಟಿಯ ತಿಲಕ ಈ ರೀತಿ ಇರುತ್ತೆ. ಅದನ್ನು ನಾವು ನಾಳೆ ಮತ್ತಷ್ಟು ನೋಡೋಣ. ಈಗ ಮಂಗಳ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿ ಲೋಕ ಶೋಕವನಳಿಸಿ ಭುವನತ್ರಯಂಗಳಂ ತಳಿಪ ನಂದನ ತಪೋದೀಕ್ಷಯಂ ಪುಂಡಸಪ ಋಷಿಗೆ ಯೋಗಮತಿ ಸಕೃತ